ಹಲೋ ನಮಸ್ಕಾರ ಎಲ್ಲ SSTV ವೀಕ್ಷಕರಿಗೆ ನಮ್ಮ ಧೈರ್ಯಂ ಸರ್ವತ್ರ ಸದನಂ ಚಿತ್ರತಂಡದಿಂದ ನಮಸ್ಕಾರ. ನಾನು ನಿರ್ದೇಶಕ AR ಸಾಯಿರಾಮ್ ನಿಮ್ಮ ಜೊತೆಲಿದ್ದೀನಿ. ನಮ್ಮ ಚಿತ್ರದ ನಾಯಕ ನಟ ವಿವಾನ್ KK ನಮ್ಮ ಜೊತೆಲಿದ್ದಾರೆ. ಹಾಗೆ ನಮ್ಮ ಡಾರ್ಲಿಂಗು ನನ್ನ ಚಿತ್ರದ ಒಂದು ನೆಗೆಟಿವ್ ಶೇಡ್ ಪಾತ್ರ ಮಾಡಿರೋಂಥ ಪ್ರದೀಪ್ ಪೂಜಾರಿ ನಮ್ಮ ಜೊತೆಲಿದ್ದಾರೆ. ಸೊ ಶೃಂಗಾರದ ಶೃಂಗ ಹೊಗೆ ಇಲ್ಲೇ ಇದೆ. ಶೃಂಗಾರದ ಭಟ್ರು ಸಾಲೆ ಕೊಟ್ಟಿದ್ದೀರಾ. ಸೊ ನಿಮ್ಮ ಜೊತೆ ಇವತ್ತು ನಮ್ಮ ತಂಡ ಒಂದಷ್ಟು ಮಾತುಕತೆ ಮಾಡ್ತೀವಿ, ಒಂದಷ್ಟು ನಗಿಸ್ತೀವಿ, ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ತೀವಿ. ಸೊ ನಿಮ್ಮ ಬೆಂಬಲ ಹಾಗೆ ನೋಡ್ತಾ ಇರಿ. ನಿಮ್ಮ ಬೆಂಬಲ ಜೊತೆಗೆ ನಮ್ಮ ಚಿತ್ರತಂಡ ನಿಮ್ಮ ನಗಿಸ್ತೀವಿ, ಸಾಧ್ಯ ಆದಷ್ಟು ಒಂದಷ್ಟು ಎಂಗೇಜ್ ಮಾಡ್ತೀವಿ. ನಿಮ್ಮ ಚಿತ್ರದ ಬಗ್ಗೆ ಹೇಳೋದಾದ್ರೆ ಸರ್, ಟೈಟಲ್ ಏನೋ ಒಂದು ಹೇಳುತ್ತೆ, ಧೈರ್ಯ ಆ ಥರದ್ದು ಹೇಳುತ್ತೆ, ಏನಂತ ಸರ್ ಅದು? ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ಅವಶ್ಯಕತೆ ಇರುವಂಥ ಒಂದು ವಸ್ತು, ಅದು ಧೈರ್ಯ. ಧೈರ್ಯ ಇತ್ತು ಅಂದರೆ ಆ ಮನುಷ್ಯ ಏನನ್ನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅನ್ನೋದು ಆ ಸಾಲಿನ ಒಂದು ಅರ್ಥ ಆಗಿರುತ್ತೆ. ಸೊ ಒಂದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಫೇಸ್ ಆಫ್ ಇಟ್ಟು ಒಂದು ಸಿಚುವೇಷನಲ್ಲಿ ಅವನು ಒಂದು ಧೈರ್ಯ ತೊಗೊಳ್ಳೋಂಥ ಒಂದು ಸಂದರ್ಭ ಇರುತ್ತೆ. ಸೊ ಅವತ್ತು ಅವನಿಗೆ ಈ ಲೈನು ಎಷ್ಟು ಪ್ರಾಮಿನೆನ್ಸ್ ಆಗಿರುತ್ತೆ ಅನ್ನೋದು ಈ ಚಿತ್ರದ ಮುಖಾಂತರ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಧೈರ್ಯಂ ಸರ್ವತ್ರ ಸದನಂ ಇದು ನಿಮ್ಮ ಒಳಗಿನ ಕತೆ, ನಿಮ್ಮ ಅಕ್ಕಪಕ್ಕ ನಡೆದಿರೋ ಕತೆ, ನೀವು ನೋಡಿರೋಂಥ ಕತೆ. ಸೊ ಹಾಗಾಗಿ ಧೈರ್ಯಂ ಸರ್ವತ್ರ ಸದನಂ ತುಂಬ ಮ್ಯಾಟ್ರ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ಏನೋ ಒಂದು ಹೇಳಕ್ಕೆ ಕೊಟ್ಟಿದ್ದೀರಾ, ಭೇಟಿ ಆಡೋ ಸೀನು ಆ ಥರದ್ದೆಲ್ಲ ಇದೆ, ಏನು ಹೇಳಕ್ಕೆ ಕೊಟ್ಟಿದ್ದೀರಾ ಅಂತ? ಅದು ಒಂದು ಪಾರ್ಟ್ ಆಫ್ ಮೂವಿ ಪಾರ್ಟ್ ಆಫ್ ಆಗಿ ಬರ್ತಾ ಹೋಗುತ್ತೆ. ಆಂಟಿಂಗ್ ಅಥವಾ ಅಂದರೆ ಒಂದು ಜನರ ಜೀವನದ ನೈಜ ಘಟನೆ ನಾನು ಹೇಳ್ತಾ ಇರೋದ್ರಿಂದ, ಅಂದರೆ ಇದು 1940ರ ಕಾಲಘಟ್ಟದಲ್ಲಿ ನಡೆದಂಥ ಒಂದು ಸತ್ಯ ಘಟನೆ. ಸೊ ಅದನ್ನು ನಾನು ಸ್ವಲ್ಪ ನಾನು ಅಕ್ಕಪಕ್ಕ ಕೇಳಿದಂಥ ಕತೆಗಳದು. ಓಕೆನಾ, ಅಲ್ಲೊಬ್ಬರು ಜೀವಿಸ್ತಿದ್ರು, ಅವ್ರದ್ದು ಜೀವನ ಹೀಗಿತ್ತು, ಈ ಥರ ಆಗಿತ್ತು, ಹೀಗಾಗಿತ್ತು ಅಂತ ಕೇಳ್ಪಟ್ಟಿದ್ದೆ. ಸೊ ನಾನು ಸಿನಿಮಾ ಮಾಡಬೇಕು ಅಂತ ಬಂದಾಗ, ಫಸ್ಟು ಡೆಬ್ಯೂ ಡೈರೆಕ್ಷನ್ ಮಾಡಬೇಕು ಅಂತ ಬಂದಾಗ ಒಂದಷ್ಟು ಸಂದರ್ಭಗಳಲ್ಲಿ ಅದು ತುಂಬ ಕಾಡ್ತಾ ಇರುತ್ತೆ ನನಗೆ. ಸೊ ಕಾಡಬೇಕಾದ್ರೆ ಈವನ್ ನನಗೆ ವೀರಪ್ಪನವರ ಜೀವನ ಚರಿತ್ರೆ ಕೂಡ ಒಂದಷ್ಟು ತಿಳ್ಕೊಂಡಿರ್ತೀನಿ, ಓದಿರ್ತೀನಿ. ಹಾಗೆ ಕೆಲವೊಂದು ಆ ಥರದ್ದು ಏನೋ ಒಂದಷ್ಟು ವಿಷಯಗಳು ನಡೆದಿರುತ್ತೆ ನಮ್ಮ ಊರಿನ ಸುತ್ತಮುತ್ತ. ಆ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಬಂದಾಗ ನಮ್ಮ ಹೀರೋ ಹತ್ರನೂ ಕೂಡ ಡಿಸ್ಕಸ್ ಮಾಡ್ತೀನಿ. ಇಲ್ಲ ಇದು ಈ ಥರ ಇರುತ್ತೆ, ಸಖತ್ ಆಗುತ್ತೆ ಅಂತ ಅವನು ಥ್ರಿಲ್ ಆಗ್ತಾನೆ. ಈವನ್ ನನ್ನ ಪ್ರೊಡ್ಯೂಸರು ಕೂಡ ಸಖತ್ತಾಗಿದೆ ಸರ್, ವಿಲ್ ಡೂ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಸೊ ಅದನ್ನು ಸ್ವಲ್ಪ ನಾನು ಗ್ರಾಮೀಣೀಕರಣ ಮಾಡಿಕೊಂಡು ನನ್ನ ಸಿನಿಮ್ಯಾಟಿಕ್ ಲಿಬರ್ಟಿ ಒಳಗಡೆ ಈಗಿನ ಕಾಲಘಟ್ಟಕ್ಕೆ, ಅಂದರೆ ಆಗಿನ ಕಥೆನ 2015, 16, 17ರಲ್ಲಿ ನಡೀತು ಅನ್ನೋ ಥರ ಸ್ವಲ್ಪ ಸಮೀಕರಣ ಮಾಡಿಕೊಂಡು ಸಿನಿಮಾ ಮಾಡ್ತೀನಿ. ಬೇಟೆಗಾರ ಲೈಫ್ ಸ್ಟೋರಿನ ಏನಂತ, ಬೇಟೆಗಾರರು ಇರ್ತಾರಲ್ಲ ಅವ್ರ ಲೈಫ್ ಸ್ಟೋರಿನ ಅಥವಾ ಏನು? ನಾಟ್ ಓನ್ಲಿ ಅದೇ ಒಬ್ಬ ವ್ಯಕ್ತಿ, ಒಂದು ಆ ಊರಿನ ಒಬ್ಬ ವ್ಯಕ್ತಿ, ಅವರು ಬೇಟೆನೂ ಆಡ್ತಾರೆ ಜನಗಳಿಗೆ. ಆ ವ್ಯಕ್ತಿಯ ದಿನಚರಿ ಹೇಗಿರುತ್ತೆ, ಆ ವ್ಯಕ್ತಿಯ ದಿನಚರಿಗಳನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಅದರೊಳಗಡೆ ಒಂದು ದಿನಚರಿ ಕೂಡ ಹವ್ಯಾಸ ಕೂಡ ಬೇಟೆ ಕೂಡ ಆಗಿರುತ್ತೆ. ಸರ್ ಈ ಚಿತ್ರದಲ್ಲಿ ನಾನು ನಾಯಕ ನಟನಾಗಿ ಮಾಡಿದ್ದೀನಿ. ಈ ಪಾತ್ರದ ಹೆಸರು ಬಂದ್ಬಿಟ್ಟು ರಾಹುಲ್ ದ್ರಾವಿಡ್ ಅಂತ. ಎಲ್ಲ ಕಡೆ ದ್ರಾವಿಡ್ ಅಂತಲೇ. ನನಗೆ ಕ್ರಿಕೆಟ್ಗೆ ಇದಕ್ಕೇನು ಸಂಬಂಧ ಇಲ್ಲ, ಅದು ಡೈರೆಕ್ಟರ್ ಸರ್ ಹೇಳಬೇಕು. ಬಿಕಾಸ್ ತುಂಬ ತಿಳ್ಕೊಂಡ್ರವರು ಹಿಸ್ಟಾರಿಯನ್ಸ್ಗಾಗಲಿ ಹಿಸ್ಟ್ರಿನಲ್ಲಿ ತುಂಬ ಗ್ರಿಪ್ ಇರೋವಂಥ ಒಂದು ವ್ಯಕ್ತಿಗಳಿಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಬಿಕಾಸ್ ಈ ಸಿನಿಮಾದಲ್ಲಿ ನಾಟ್ ಓನ್ಲಿ ಆ್ಯಕ್ಷನ್ ಅವ್ರ ಬೇಟೆ ವಿಚಾರವಾಗಲೋ ಕಮರ್ಷಿಯಲ್ ವಿಚಾರವಾಗೋ ಇದು ಮಾತ್ರ ಹೇಳಲಿಲ್ಲ, ಹಿಸ್ಟ್ರಿನ ಕೂಡ ಡೈರೆಕ್ಟರ್ ಹೇಳೋಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಹೆಸರಿನ ಮೂಲಕ ಹೇಳೋದು ನಮಗೆ ತುಂಬ ಇಷ್ಟ ಆಯಿತು. ನಾಟ್ ಓನ್ಲಿ ದ್ರಾವಿಡ್, ಆರ್ಯ ಅಂತ ಒಂದು ಪಾತ್ರ ಬರುತ್ತೆ, ಅಂಬಿಕಾ ಅಂತ ಒಂದು ಪಾತ್ರ ಬರುತ್ತೆ, ಗಿರ್ಲಾ, ಶೃಂಗ, ಮಿತ್ರ, ಬಸವಣ್ಣ, ವಿವೇಕಾನಂದ, ಮೋಹನ್ ಭೀಮ್ಜಿ, ತುಂಬ ಒಳ್ಳೊಳ್ಳೆ ಪಾತ್ರದ ಪ್ರತಿಯೊಂದು ಪಾತ್ರಕ್ಕೂ ಇಲ್ಲಿ ವ್ಯಾಲ್ಯೂ ಇದೆ. ಅದೇ ಪಾತ್ರಕ್ಕೆ ವಿಭಿನ್ನತೆ, ವಿಶಿಷ್ಟತೆ ಅನ್ನೋದು ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಒಂದೇ ಜಾಗದಲ್ಲಿ ನೂರಾರು ವಿಷಯಗಳು ಹೇಳ್ತಾ ಇದ್ದೀವಿ. ಸಿನಿಮಾ ನೋಡೋವಂಥ ಆಡಿಯನ್ಸು ಎಂಟರ್ಟೈನ್ಮೆಂಟು ಫೀಲ್ ಮಾಡ್ತಾರೆ, ಕೆಲವೊಂದು ವಿಷಯನೂ ತಿಳ್ಕೊತಾರೆ, ಕೆಲವೊಂದು ನಡೆದಿರುವಂಥ ನಿಜವಾದ ಘಟನೆಗಳನ್ನ ಕೂಡ ಅಚ್ಚುಕಟ್ಟಾಗಿ ಅವತ್ತು ಅವ್ರು ಕೇಳ್ಪಟ್ಟಂಗೆ ಹೇಗೆ ಅವ್ರು ಕೇಳಿದಾರೋ ಅದನ್ನು ಅದೇ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಇಳಿಸಿದ್ದಾರೆ. ಸೊ ಆ ವಿಚಾರದಲ್ಲಿ ತುಂಬ ಖುಷಿ ಆಗುತ್ತೆ. ಇಷ್ಟು ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಇನ್ನು ಜನದ ಮಡ್ಲಿಗೆ 23ನೇ ತಾರೀಕು ಬಿಡ್ತೀವಿ. ಇನ್ನು ಅವ್ರನ್ನ ಸ್ವೀಕಾರ ಮಾಡ್ಬೇಕು ಮಕ್ಕಳ ಥರ. ಹೌದು ಸರ್, ಇದು ನನ್ನ ಫಸ್ಟ್ ಸಿನಿಮಾ. ಏನು ಸರ್
ಏನು ಅನಿಸ್ತು ಅಂತ ನಿಮ್ಮನ್ನು ನೀವು ಟ್ರೈಲರ್ ಆಗಿ ಟೀಸರ್ ಆಗಿ ನೋಡ್ಕೊಂಡಾಗ? ನನಗೆ ನನ್ನ ಕ್ಲೋಸ್ ಫ್ರೆಂಡ್ ಸರ್, ನನ್ನ ಸ್ಕೂಲ್ ಫ್ರೆಂಡು ಟ್ರೈಲರ್ ನೋಡಿದಾಗ ಇದು ಒಂದು ಸ್ಟಾರ್ಗೆ ಮಾಡಿರೋ ಥರ ಇದೆ ಕಣೋ ಟ್ರೈಲರು, ಇದು ಯಾವುದಾದ್ರೂ ಸ್ಟಾರಿಗೆ ಬಿದ್ದುಬಿಟ್ಟಿದ್ದಿದ್ರೆ ಅವ್ರ ವ್ಯಾಲ್ಯೂ ಇನ್ನೊಂದು ಮಟ್ಟಿಗೆ ಬೆಳೆದು ಬಿಡುತ್ತೆ ಅಂತಂದರು. ಆ ಥರ ವರ್ಕ್ ಮಾಡಿ ಸಿನಿಮಾ ಟೀಮ್ ಟೆಕ್ನಿಷಿಯನ್ಸು ಅಷ್ಟು ಕಷ್ಟಪಟ್ಟು ಇಷ್ಟು ಚೆನ್ನಾಗಿ ಟ್ರೈಲರ್ ಮೂಡ್ ಬಂದಿದೆ, ಈಗ ಜನ ನೋಡ್ತಿದ್ದಾರೆ. ಆ್ಯಂಡ್ ನನಗೆ ಈ ಥರ ಒಂದು ಪ್ರಶಂಸೆ ಸಿಗ್ತಿದೆ ಅಂತಂದರೆ ಅದು ನಾನು ಮಾಡ್ಕೊಂಡ್ರು ಅಂತ ಪುಣ್ಯ. ಡೈರೆಕ್ಟರ್ಗೆ ಹೋಗುತ್ತೆ, ಕ್ಯಾಪ್ಟನ್ ಆಫ್ ದಿ ಶಿಪ್. ಅಂದರೆ ನನಗೆ ತುಂಬ ಇಷ್ಟ ಸ್ಟಾರ್ಗಳಿಗೆ ಸಿನಿಮಾ ಮಾಡೋದು ಅಂತ ತುಂಬ ಇಷ್ಟ. ಬಟ್ ಒಬ್ಬ ಸ್ಟಾರಿಗೆ ಮಾಡಿ ಮತ್ತಿನ್ನೊಂದು ಚೂರು ಸ್ಟಾರ್ಗಿರಿ ಕೊಡೋದಕ್ಕಿಂತ ಒಂದು ಸಿನಿಮಾ ಮಾಡಿ ಅದ್ರ ಮಾಡೋರಿಗೆಲ್ಲ ಸ್ಟಾರ್ಗಿರಿ ಕೊಡಬೇಕು ಅನ್ನೋದು ಒಂದು ಆಸೆ. ಎಲ್ಲ ಹೇಳ್ತಾರೆ ನಮ್ಮಲ್ಲಿ ಹೀರೋ ಸ್ವಲ್ಪ ಕೊರತೆ ಇದೆ ಎಲ್ಲರೂ ಅಂತ ಹೇಳ್ತಾರೆ, ಸ್ವಲ್ಪ ಯಂಗ್ಸ್ಟಾರ್ ಬರಬೇಕು ಆ ಥರ. ಹೌದೌದು. ಸೊ ಕಂಪ್ಲೀಟಾಗಿ ಅದಕ್ಕೆ ನಾನು 3 ವರ್ಷ ತಯಾರು ಮಾಡಿ ಗರಡಿ ಒಳಗಡೆ 3 ವರ್ಷ ಎಲ್ಲ ಪ್ರತಿಯೊಂದು ವಿಭಾಗದಲ್ಲೂ ನೃತ್ಯ ಆಗ್ಬೋದು, ನಟನೆ ಆಗ್ಬೋದು, ಸಾಹಸ ಆಗ್ಬೋದು, ಪ್ರತಿಯೊಂದು ವಿಭಾಗದಲ್ಲೂ ತುಂಬ ಆನೆಸ್ಟಾಗಿ ಎಫರ್ಟ್ ಹಾಕಿ ಡೇ ಆ್ಯಂಡ್ ನೈಟು ದುಡಿದಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಆ ಔಟ್ಪುಟ್ಟು ನನಗೆ ಆ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಅವ್ರ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಮಾಡಬೇಕಾಗಿತ್ತು, ಪ್ರತಿಯೊಬ್ಬರು ಕೂಡ ಅಷ್ಟೇ ಇದೆ. ಸೊ ಸಿಟಿ ಒಳಗಡೆ ಬೆಳೆದಿರೋಂಥ ಹುಡುಗ ಇಂಜಿನಿಯರಿಂಗ್ ಓದಿದ್ದಾನೆ, ಅವ್ರ ತಂದೆ ತಾಯಿ ತುಂಬ ಒಂದು ಪ್ಯಾಂಪರಿಂಗ್ ಮೂಡಲ್ಲಿ ಬೆಳೆಸಿದ್ದಾರೆ. ಕಂಪ್ಲೀಟ್ಲಿ ಅದಕ್ಕೆ ಎಷ್ಟು ಮಟ್ಟಿಗೆ ಅಂದರೆ 100% ಆಪೋಸಿಟ್ ಕ್ಯಾರೆಕ್ಟರ್ ಅದು. ಅಲ್ಲಿ ಮೇಕೆದು ಕಸ ಗುಡಿಸ್ಬೇಕಾಗಿರುತ್ತೆ, ಹಸು ಕಸ ಎತ್ತಬೇಕಾಗುತ್ತೆ, ಸಗಣಿ ಎತ್ತಬೇಕು, ಮೇಕೆಗಳಿಗೆ ಮೇವು ಕಟ್ಟಬೇಕು. ಅಂದರೆ ಇವ್ರ ದಿನಚರಿ ಆ ಥರ ನಾನು 3 ತಿಂಗಳು ಶೂಟ್ ಬಿಫೋರು ಅವ್ರಿಗೆ ಅದೆಲ್ಲ ಟ್ರೈನ್ ಅಪ್ ಮಾಡಿಸ್ಬೇಕಾಯ್ತು. ತುಂಬ ನಿಮಗೆ ಉಗುರಲ್ಲಿ ಕೊಳೆಗಳು ತುಂಬ್ಕೋಬೇಕಾಗಿರುತ್ತೆ. ಅಷ್ಟು ಕ್ಲೀನ್ ಇರೋ ಅಂಥ ವ್ಯಕ್ತಿನ ಕರ್ಕೊಂಡೋಗಿ ನಾನು ಹಳ್ಳಿ ಒಳಗಡೆ ಇಲ್ಲ, ಈ ಪಾತ್ರ ಹೇಗೆ ಇರುತ್ತೆ, ಇದು ಕ್ಯಾರೆಕ್ಟರಿಸ್ಟಿಕ್ಸ್, ಇದು ಫ್ಯೂಚರ್ಸ್, ಇದು ನಿನ್ನ ಪರ್ಫಾರ್ಮೆನ್ಸಿಗೆ ಫಾರ್ಮುಲಾ, ಇದು ನಿನ್ನ ಬೌಂಡ್ರಿ, ಇಲ್ಲೇ ಇರಬೇಕು, ಹೀಗಿರಬೇಕು ಅಂತ ಬಂದಾಗ ಆ ಟ್ರೈನ್ ಅಪ್ ಮಾಡ್ಕೊಂಡು ಅದ್ರ ಜೊತೆ ವರ್ಕ್ಶಾಪ್ ಮಾಡಿ ಮತ್ತೆ ಜಿಮ್ಗೆ ಹೋಗಿ ಸ್ವಲ್ಪ ಬಾಡಿ ಇನ್ನೂ ಶೇಪ್ ಬೇಕು, ಲೀನ್ ಬೇಕು ಅಂದಾಗ ಅದೆಲ್ಲ ತುಂಬ ಎಫರ್ಟ್ ಹಾಕಿದ್ದಾರೆ. ಸೊ ಅದಕ್ಕೆ ಇವತ್ತು ಸ್ಕ್ರೀನ್ ಮೇಲೆ ಅಷ್ಟು ಸ್ಟ್ರಾಂಗಾಗಿ ಕಾಣ್ತಾ ಇದ್ದಾರೆ. ಅಂದರೆ ನಾನು ನಿರ್ದೇಶಕರು ಏನು ಕೊಡ್ತಾರೆ ಅದನ್ನು ತುಂಬ ಚೆನ್ನಾಗಿ ಸ್ವೀಕರಿಸಿರು, ಅದನ್ನು ತುಂಬ ಚೆನ್ನಾಗಿ ಅವ್ರನ್ನ ಅವ್ರು ಅಡಾಪ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿಕೊಂಡ್ರು. ಖುಷಿ ಕೊಡ್ತು ನಿಮಗೆ? ಹೌದು ಸರ್, ಕಷ್ಟ ಇತ್ತು ಸರ್. ಬಟ್ ಕಷ್ಟಪಡ್ತಿರ ಯಾವುದು ಈ ಥರ ಪ್ರಶಂಸೆ ಸಿಗಲ್ವಲ್ಲ. ಸೊ ಆ ಕಷ್ಟ ಕೂಡ ಅವತ್ತು ಕಷ್ಟ ಅನ್ನಿಸ್ತು, ಬಟ್ ಇವತ್ತು ಅದು ತುಂಬ ಖುಷಿ ತಂದು ಕೊಡ್ತಾ ಇದೆ. ಸೊ ಕಷ್ಟ ಮಾಮೂಲಿ ಸರ್, ಪ್ರತಿಯೊಂದು ಹೆಜ್ಜೆನಲ್ಲಿ ಕಷ್ಟ ಇದ್ದಾಗ ಧೈರ್ಯ ಮಾಡಬೇಕು, ಅದನ್ನೇ ನಾವು ಹೇಳಕ್ ಹೋಗ್ತಾ ಇದೀವಿ. ನನಗೆ ಯಾಕೋ ಭಯ ಆಗ್ತಾ ಇದೆ, ಅವಲಿಂದ ತಿರುಗಿ ನೋಡ್ತಾರೆ, ಇವರಿಬ್ಬರೇ ಮಾತಾಡ್ತಿಲ್ಲ ಅಂತ. ಅವ್ರು ಎದಿಗುಡಿ, ಅವ್ರ ಕ್ಯಾರೆಕ್ಟ್ರು ಮಾತೆತ್ತಿರ್ ಬಂದು ಎದಿಗುಡಿಯೋದೆ, ಅದು ಯಾರೇ ಸಿಕ್ಲಿ ಎದಿಗುಡಿತಾ ಇರ್ತಾರೆ. ನನಗೆ ಯಾಕೋ ಭಯ ಆಗ್ತಾ ಇದೆ ಈಗ. ಸೇರ್ಕೊಂಡೀಗ ನಂಗೆ ತಲೆಗೆ ಹೊಡಿತವ್ರೆ. ನಾವೀಗ ಡೈರೆಕ್ಟ್ರು ಇದ್ರಲ್ಲಿ ಕೂತೀವಿ, ಡೈರೆಕ್ಟ್ರು ಚೇರಲ್ಲಿ ಕೂತಾಗ ಸ್ವಲ್ಪ ಎಲ್ಲರೂ ಡಿಸ್ಟೆನ್ಸ್ ಅಲ್ಲೇ ಇರ್ತಾರೆ, ಯಾಕೆ ಬೇಕಪ್ಪ ಅಂತ ಹೇಳ್ಬಿಟ್ಟು. ಸ್ವಲ್ಪ ಎಲ್ಲ ಪಕ್ಕದಾಗಿದ್ದೀವಲ್ಲ, ಅವಾಗಲಿಂದ ನೋಡ್ತಾ ಇದ್ದೀವಿ, ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, ನಾನು ಇನ್ನೂ ಮಾತಾಡ್ತಾ ಇಲ್ವಲ್ಲ ಅಂತ ಲುಕ್ ಕೊಡ್ತಾರೆ. ಈಗ ಅದೇ ಅದಕ್ಕೆ ಮಾತಾಡ್ಬಿಟ್ಟೆ ಪಟ್ಟಂತ ಸೇಫ್ ಆಗ್ಬಿಡೋಣ ಅಂತ. ನಿಮ್ದೇ ಈಗ ಮಾತಾಡಿದಲ್ಲಿ ಪ್ಲೀಸ್. ಏನಿಲ್ಲ ಸರ್, ಈ ಸಿನಿಮಾದಲ್ಲಿ ಶೃಂಗ ಅನ್ನೋ ಒಂದು ಪಾತ್ರ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಗಿರ್ಲಾ, ಮಿತ್ರ, ಶೃಂಗ ಅಂತ 3 ಜನ ಯಾವಾಗಲೂ ಜೊತೆಗಿರುವಂಥ ಕ್ಯಾರೆಕ್ಟ್ರು. ಹೀರೋ ಅವ್ರಿಗೆ ರೇಗಿಸುವಂಥ ಕ್ಯಾರೆಕ್ಟ್ರು, ಕಾಟ ಕೊಡುವಂಥ ಕ್ಯಾರೆಕ್ಟ್ರು. ನನ್ನ ಪಾತ್ರ ಅದೇ ಒಂಥರ ಜಿಂಕೆ ಥರ, ಯಾವಾಗಲೂ ಅಂದರೆ ಒಂದು ಕಡೆ ನಿಂತ್ಕೊಳ್ಳಲ್ಲ, ಹಾಡ್ತಾ ಇರಬೇಕು, ಕುಣಿತಾ ಇರಬೇಕು, ಏನೋ ಮಾಡ್ತಾ ಇರಬೇಕು, ಯಾರಿಗೂ ಹೊಡಿಬೇಕು, ಈ ಥರದ್ದೇ ಒಂದು ಪಾತ್ರ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಆ ಪಾತ್ರನ ಡಿಸೈನ್, ನಂದಂತಲ್ಲ ನಮ್ಮ 3 ಜನದ ಜೊತೆಗಿರೋ ಪಾತ್ರ ಏನಿದೆ ಅದು 3 ಜನದ್ದು ಅದ್ಭುತವಾಗಿದೆ. ಅವ್ರವ್ರಿಗೆ ಆದಂಥ ಒಂದು ಪ್ರಾಮುಖ್ಯತೆ ಇದೆ. ಪಾತ್ರ ಡಿಫ್ರೆಂಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸರ್ ನನ್ನ ಪಾತ್ರ. ಅಂದರೆ ಒಂದೊಂದು ಪಾತ್ರನೂ ಒಂದೊಂದು ಪ್ರಾಣಿನ ರೆಪ್ರೆಸೆಂಟ್ ಮಾಡುತ್ತೆ. ಈ ಶೃಂಗ ಅಂತ ಬಂದಾಗ ಇದು ಒಂದು ಪ್ರಾಣಿ, ಕೃಷ್ಣ ಮೃಗ ಅಂದರೆ ಜಿಂಕೆನ ಫಾರ್ವರ್ಡ್ ಮಾಡುತ್ತೆ. ಗಿರ್ಲಾ ಅನ್ನೋ ಒಂದು ಪಾತ್ರ ಬಂದೆ, ಅದೊಂದು ಗಿರ್ಲ ಮೀನು ಅಂತ ಇರುತ್ತೆ, ನೀವು ನೋಡಿರ್ಬೋದು, ಕೆರೆ ಒಳಗಡೆ ಬರುತ್ತೆ. ಅದು ಚಿಕ್ಕ ಮೀನುಗಳನ್ನ ಬಿಡಲ್ಲ, ತಿಂತಾ ಇರುತ್ತೆ, ಗಿರ್ಲಾ ಮೀನು ಅಂತ. ಆ ಮಿತ್ರ ಅನ್ನೋದಿದೆ, ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಇರುತ್ತೆ. ಅದೊಂದು ಅವನೊಂಥರ ಪಕ್ಷಿ ಥರ ಇರ್ತಾನೆ, ಒಂದು ಕೋಗಿಲೆ ಥರ, ಅವನೊಂದು ಯಾವಾಗಲೂ ಹಾಡುಗಳು ಕೇಳ್ಕೊಂಡು. ಅಂದರೆ ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದೇ ಆದಂಥ ರಿಸರ್ಚಸ್ಸು, ಒಂದೊಂದು ಬ್ಯಾಕ್ಗ್ರೌಂಡಸ್ಸು ಆ ಥರ ಇರುತ್ತೆ. ಸೊ ಹಂಗಾಗಿ ಆಮೇಲೆ ಇವ್ರಿಗೊಂದು ಕ್ಯಾರೆಕ್ಟರ್ ಡಿಸೈನ್ ಇತ್ತು, ಇವ್ರು ಹಾಕೋದು, ಟೊಬ್ಯಾಕೋ ಹಾಕೋದು, ಪರ್ಟಿಕ್ಯುಲರ್ಲಿ ಎಲ್ಲ ಹೀಗೆ ಹಾಕ್ತಾರೆ, ಈ ಥರದ್ದು ಆಗ್ತಾರೆ. ನಾನು ಪರ್ಟಿಕ್ಯುಲರ್ ಹೇಳಿದೆ ಅದೆಲ್ಲ ರೊಟೀನ್ ಆಗಿಬಿಡುತ್ತೆ, ನನಗೆ ಬೇರೆ ಥರ ಬೇಕು, ಏನು ಮಾಡಲಿ. ಅವ್ರೊಂದ್ಸರಿ ಹೇಳಿದ್ರು ಪ್ಯಾಕೆಟ್ ಆಗಿದ್ದು ಬಾಯೊಳಗಡೆ ಒಯ್ಕೋಬಿಡ್ಲ ಅಂತ. ಆ ಥರ ಆದರೆ ನನಗೆ ಅಷ್ಟೇ. ಆಮೇಲೆ ಆ್ಯಡ್ ಇದೆಯಲ್ಲ, ನಾನು ಮುಖೇಶ್ ಆ ಜಾಗದಲ್ಲಿ ನಿಮ್ಮ ಹೆಸರು ಹಾಕ್ಬೇಕು, ನಾನು ಪ್ರದೀಪ್ ಅನ್ನೋ ಥರ ಹಾಕಬೇಕಾಗುತ್ತೆ, ಬೇಡ ಅದು ಮಾಡಿ ಏನಾದರೂ ಅಂದಾಗ ವರ್ಕ್ ಮಾಡಿರು ಒಂದು 2-3 ದಿನ. ನನಗೂ ಗೊತ್ತಿಲ್ಲ ಅದು ಹೇಗೆ ಮಾಡಬೇಕು ಅಂತ. ಇಲ್ಲ ಅದಕ್ಕೆ ಹೇಳ್ಬಿಡ್ತೀನಿ ಏನೇನೋ ಹೋಮ್ ವರ್ಕ್ ಮಾಡಿರೋ ಅಂತ. ಊರಲ್ಲಿ ಯಾರೋ ಒಬ್ರು ಅನ್ಸಾಕ್ತಾರಂತೆ, ಅವ್ರಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ನನಗೆ ಸೆಂಡ್ ಮಾಡಿದ್ದಾರೆ, ನೋಡಿ ಇವ್ರು ಈ ಥರ ಆಗ್ತಾ ಇದ್ದಾರೆ ಅಂತ.
ಅವ್ರು ಹೆಂಗಂದ್ರೆ ಅದೇನೋ ಹಿಂಗೆ ಮಾಡಿ ಇಲ್ಲ ಡಾರ್ಲಿಂಗ್ ಸಮಥಿಂಗ್ ನನಗೆ ಹಿಂದೇನೋ ಬೇಕು, ಅದು ಆಗ್ತಾ ಇಲ್ಲ ನನಗೆ, ಸೌಂಡಿಂಗ್ ಎಲ್ಲ ಬೇರೆ ಥರನೇ ಬೇಕು, ಏನು ಮಾಡೋದು ಅಂತ ಸುಮಾರು ವರ್ಕ್ಶಾಪ್ ತುಂಬ ಟ್ರೈ ಮಾಡಿದ್ದಾರೆ. ಫೈನಲಿ ನಾನು ನಮ್ಮ ಹೀರೋ ಎಲ್ಲಿ ಇದಕ್ಕೆ ಹೋಗ್ತಾ ಇದ್ವಿ ಅನ್ಸುತ್ತೆ, ಇದು ಲೊಕೇಶನ್ಸ್ ವರ್ಕ್ಶಾಪ್ಗೆ ಹೋಗ್ತಾ ಇದ್ವಿ ಅನ್ಸುತ್ತೆ. ಅಲ್ಲೊಬ್ಬ ಹಳ್ಳಿ ವ್ಯಕ್ತಿ ಬಾಳೆ ತೋಟದಲ್ಲೆಲ್ಲ ಕೆಲಸ ಮಾಡ್ತಿರ್ತಾನೆ. ಸೊ ನಾವು ಅಡ್ರೆಸ್ ಕೇಳೋಕ್ಕೆ ಅಂತ ನಾವು ನಿಂತ್ಕೊತೀವಿ. ಅವು ಮಾಮೂಲಿ ಮಾತಾಡ್ಕೊಂಡು ಅದು ಬೀಡಿ ಎಲ್ಲ ಅದು ಕಡೆ ಎಸ್ಬಿಟ್ಟು ಮಾಮೂಲಿ ಹಿಂಗೆ ಎಸ್ಕೊಂಡು ಅದನ್ನು ಹಿಂಗೆ ನಾನು ಅಬ್ಸರ್ವ್ ಮಾಡಿಲ್ಲ, ಹಿಂಗೆ ಹಾಕ್ಕೊಂಡು ಹಿಂಗೆ ಹೊಸ್ಬಿಟ್ಟು ಜಸ್ಟ್ ಹಿಂಗೆ ತೆಗೆದು ಹಿಂಗೆ ಉಯ್ಕೊಂಡ್ರು. ಇದೇನೇ ಹಿಂಗಿದೆ ಅಂದಲ್ಲ, ಡಾರ್ಲಿಂಗ್ ಫಿಕ್ಸ್ ಆಯಿತು ತಗೊಳ್ಳಿ ಅದೇನೇ ಅಂತ ಹೇಳಿ ಈಗ ತೋರಿಸ್ತಾರೆ ಅವ್ರು ಅದನ್ನು. ಏನು ಸರ್ ಹಿಂಗೆ ಹಾಕ್ಕೊಂಡು ಹಿಂಗೆ ಅಂದರೆ ಹಿಂಗೆ ಉಜ್ಜಿ ಲುಕ್ಕೇ ಇಲ್ಲ, ಅಲ್ಲಿ ನೋಡೋದೇ ಇಲ್ಲ, ಉಜ್ಜೋದು ಅದು ಅಲ್ಲಿ ಒಳಗಡೆ ರೌಂಡ್ ಆಗಿರುತ್ತೆ, ಅದು ಹಿಂಗಿಂದ ಬಂದು ಹಿಂಗೆ ಹಾಕೊಂಡು ಅದು ಹಿಂಗೆ ತುಂಬ ಟಫು. ಅಯ್ಯೋ ಅರ್ಧ ಗಂಟೆ ನನಗೆ ಅಭ್ಯಾಸ ಇಲ್ಲ, ಒಳಗಡೆ ಹೋಗ್ಬಿಟ್ಟಿತ್ತು ಒಮ್ಮೆ. ಅಲ್ಲ ಒಳಗಡೆ ಅಂದ್ರೆ ಅದು ಇಲ್ಲಿ ಹಾಕೋತಾರಲ್ಲ ಅದು ತಲೆ ಹೊಡೆದ್ಬಿಡ್ತು. ಅರ್ಧ ಗಂಟೆ ಹೆಂಗ್ ಎಲ್ಲ ತಿರುಗ್ತಾ ಇದಾರೆ. ಸ್ಟೇಷನ್ ಹತ್ರ ಒಂದು ಸೀನ್ ಮಾಡ್ತಾ ಇದ್ವಿ, ಅಲ್ಲಿ ಟ್ರಾಲಿ ಹಿಂಗ್ ಹೋಗ್ಬೇಕು, ನಾನೇ ಹೆಂಗ್ ಹೋಗ್ತಾ ಹಿಂಗ್ ಸುತ್ತ ಕ್ಯಾಮ್ರಾಮನ್ ಅರ್ಧ ಗಂಟೆ ಬಿದ್ದೋಯ್ತು ಹಿಡ್ಕೊಂಡ್ರು ನೀರು ಕುಡಿಸ್ರು ಅಂತ. ನಮಗೆ ಏಮ್ಮ ನೀವು ನಮ್ಮ DOP ಸರ್ ತುಂಬ ಎಕ್ಸ್ಟ್ರಾರ್ಡಿನರಿ ವರ್ಕರ್ ಅವರು, ಏಮ್ಮ ನೀವು ಅವ್ರಿಗೆ ಫಸ್ಟ್ ಟ್ರೈನ್ ಮಾಡ್ಬೇಕಲ್ವ ನೀವು ಹೆಂಗೆ ಅಂತ ತುಂಬ ಮಾಡಿದ್ರು ಕೆಲವೊಂದು ಸೆಗ್ಮೆಂಟ್ಗಳಿಗೆಲ್ಲ. ಅದು ಫೈಟ್ಸಲ್ಲಿ ತುಂಬ ರಿಯಲಿಸ್ಟಿಕ್ ಫೈಟ್ ನನ್ನ ಸಿನಿಮಾದಲ್ಲಿರೋಂಥದ್ದು. ನಿಮ್ಗೆ ನೋ ರೋಪ್ಸ್ ಏನೂ ಇಲ್ಲ, ನಿಮಗೆ ಒಂದು ಕಲ್ಲುಗಳಿತ್ತು ಏನೇ ಮುಳ್ಳುಗಳಿರಲಿ ಎಲ್ಲೇ ಇರಲಿ, ಅಲ್ಲಿ ನೀವು ನಾರ್ಮಲಾಗಿ ಹಳ್ಳಿಗಳಗಡೆ ಹೊಡೆದಾಡ್ತಾ ಇದ್ದಾರೆ ಅಂದರೆ ಯಾಕೆ ಥರ ಹೊಡೆದಾಡ್ತಾರೆ, ಹೊಡಿತಾರೆ, ದೊಣ್ಣೆ ತಗೊಂಡು ಹೊಡಿತಾರೆ, ಎಸ್ತಾಡ್ತಾರೆ, ಉಳ್ಳಾಡ್ತಾರೆ, ಒಬ್ರ ಮೇಲೆ ಒಬ್ರು ಕೂತ್ಕೊಂಡು ಹೊಡೆದಾಡ್ತಾರೆ, ಆ ಥರ ರಿಯಾಲಿಸ್ಟಿಕ್ಕು. ನಿಜವಾಗ್ಲೂ ನೀವು ಸಿನಿಮಾ ನೋಡ್ಬೇಕಾದ್ರೆ ನಿಜವಾಗ್ಲೂ ಹೊಡೆದಾಡಿದಾರೇನೋ ಅನ್ನೋ ಥರ ಅವ್ರಿಗೊಂದಿತ್ತು. ನಿಜವಾಗ್ಲೂ ಹೊಡೆದಾಡ್ಕೊಂಡಿದ್ದೀವಿ ಅಂದರೆ ನಾನು ಹೇಳ್ತಾ ಇದ್ದೆ, ಕರೀತಾ ಇದ್ದೆ, ಕೇರ್ ಇರುತ್ತೆ ಆರ್ಟಿಸ್ಟ್ಗಳಿಗೊಂದು ಕೇರ್, ಇವ್ರಿಗೊಂದು ಕೇರ್ ಇರುತ್ತೆ. ಟಚಿಂಗ್ ಆಗ್ತಾ ಇರಲಿಲ್ಲ, ತುಂಬ ಡ್ರಾಮಾ ಅನ್ಸೋದು. ನೀವು 20 ಸರಿ ಮಾಡಿ, ನಾನು 20 ಸರಿನೂ 1 ಮೂರು ಕೇಳ್ತೀನಿ, ಟಯರ್ಡ್ ನೀವು ಹೋಗ್ತೀರಾ, ಟೈಮು ಹೋಗುತ್ತೆ. ಅದೇ ಒಂದೇ ಸರಿ ನೀವು ನಿಜವಾಗ್ಲೂ ಹೊಡೆದಾಡ್ಬಿಡಿ, ನಾನು ಟೇಕ್ ಓಕೆ ಮಾಡ್ತೀನಿ. ನನ್ನ ಇಂಟೆನ್ಸು, ನಾನು ಅದನ್ನ ಹೇಳ್ತಾ ಇರಲಿಲ್ಲ, ನನ್ನ ಇಂಟೆನ್ಸ್ ಅದು ಇವ್ರಿಗೆ ಅರ್ಥ ಆಗಿತ್ತು. ಇವರೆಲ್ಲ ಹೋಗಿ ಏನಂತ ಮಾತಾಡ್ಕೊಂಡಿದ್ದಾರೆ, ಹೀರೋ ಎಸ್ ಶೆಟ್ಟಿ ಆಗ್ಬೋದು ಅಥವಾ ಇವ್ರ ಗುಂಪಲ್ಲಿದ್ದಾಗ ಇವರು ವರ್ಧನ್ನು ಇವರು ಬ್ರೋ 1 ಅವರ್ ನನಗನ್ಸಿದ್ಬಿಟ್ಟು ನನ್ನ ಮಾತುಗಳು ತಿಕ್ಲು ನನ್ನ ಮಗ ಅವ್ನು ಬಿಡಲ್ಲ, ಅವನು ಇದೇ ಥರ ಅಂದ್ಕೊಂಡಿರ್ತಾರೆ. ನನಗೆ ಗೊತ್ತು, ಆಗಿದಾಗಲಿ ಗುರು ನಾನು ನೋಡಿದ್ರೆ ನೀನು ಬೇಜಾರು ಮಾಡ್ಕೋಬೇಡ, ನೀನು ನೋಡಿದ್ರೆ ನಾನು ಬೇಜಾರು ಮಾಡ್ಕೋಬೇಡ, ಆಗಿದ್ದಾಗಲಿ ಮಾಡೋಣ. ಟ್ರಸ್ಟ್ ಮೀ, ನೀವು ಟೀಸರ್ ಟ್ರೈಲರ್ ಶಾಟ್ಗಳು ಕೆಲವು ನೋಡಿರ್ತೀರ, ತುಂಬ ಹಾರ್ಡ್ ಹಿಟ್ಟಿಂಗ್. ನಿಮಗೆ ಆ ಬಾಳೆಕಂದಲ್ಲಿ ಇವ್ರು ಹೊಡೆಯೋದಾಗ್ಬೋದು, ಇವರು ಒಂದು ಕಡ್ಡಿ ಚೂರು ಆಗುತ್ತೆ, ಅದು ತುಂಬ ರಿಯಲಿಸ್ಟಿಕ್ ಆಗಿ ಅವ್ರಿಗೆ ಗೊತ್ತಿತ್ತು ಇದನ್ನು ನಾವು ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ನಾನು ತುಂಬ ಹ್ಯಾಟ್ಸ್ ಆಫ್ ಹೇಳ್ತೀನಿ ನನ್ನ ಕಲಾವಿದರಿಗೆ. ಈವನ್ ನಮ್ಮ ಕುಂಫು ಚಂದ್ರ ಮಾಸ್ಟ್ರು ಸ್ಟಂಟ್ಸು, ಅಂದರೆ ನನ್ನ ಸ್ಕ್ರಿಪ್ಟ್ ಒಳಗಡೆ ಪ್ರತಿಯೊಬ್ಬರೂ ನಾನು ಸ್ಕ್ರಿಪ್ಟ್ ಒಳಗಡೆ ಹೇಳ್ಕೊಬರ್ಬೇಕಾಗಿತ್ತು. ಈಗ ಒಬ್ಬ ಫೈಟ್ ಮಾಸ್ಟ್ರು ಅಂತ ಬಂದರೆ ಅವ್ರ ಸ್ಟಂಟ್ಸ್ನ ಬೇರೆ ಥರದೇ ಕಂಪೋಸಿಂಗ್ ಇರುತ್ತೆ, ಕಂಪ್ಲೀಟ್ಲಿ ಅದಕ್ಕೆ ಆಪೋಸಿಟ್ ನನ್ನ ಕಂಪೋಸಿಂಗ್ ಬಂದು ಇಲ್ಲ ಇದು ರಿಯಲಿಸ್ಟಿಕ್ ಆಗಿ ತುಂಬ ಲೈವ್ ಆಗಿ ಹೋಗಬೇಕು, ಹೀಗೆ ಇರಬೇಕು, ಎಕ್ಸ್ಟ್ರಾ ಪ್ರಾಪ್ಸ್ ಏನು ಯೂಸ್ ಮಾಡಬಾರ್ದು, ಅಲ್ಲೇ ಒಂದು ಮಣ್ಣು ಕಲ್ಲಿರಿದ್ರೆ ಕಲ್ಲು ಯೂಸ್ ಮಾಡ್ಕೋಬೇಕು, ತೆಂಗಿನ ಮೊಟ್ಟೆ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೇಕು, ಈ ಥರದ್ದು. ಸೊ ಆ ನಿಟ್ಟಲ್ಲಿ ಬಂದಾಗ ಪಾಪ ತುಂಬ ಮೋಸ್ಟ್ಲಿ ಇವ್ರಿಗೂ ಬಿದ್ದಿದೆ ಅದೇ ಟ್ಯಾಟೋ ಆಗಿದೆ, ತುಂಬಾ ಕಡೆ ಬಿದ್ದಿದೆ. ರಾತ್ರಿ ರೂಮ್ಗೆ ಮಲಗಿದಾಗ ನನ್ನ ಪಕ್ಕದಲ್ಲಿ ನನ್ನ ಫ್ರೆಂಡ್ ವರ್ಧನ್ ಅಂತ, ಅವನು ಗಿರ್ಲಾ ಅಂತ ಕ್ಯಾರೆಕ್ಟರ್, ಅವ್ನಿಗೆ ಹೇಳಿದ್ದೆ, ಮಗ ನನ್ಗೆ ಹಾರ್ಟ್ ಅಂದರೆ ಎದೆ ನೋವಿಗೆ ಬಂದು ಸತ್ತೋದ್ರೆ ನಮ್ಮ ಮನೆಗೆ ಒಂಚೂರು ಹೇಳ್ಬಿಡು, ಫೈಟಲ್ಲಿ ಏಟ್ ಬಿದ್ದಿದೆ ಎಲ್ಲ ಅವಾಗ ನೋಡ್ತಾ ಇದ್ದಾರೆ. ಆಮೇಲೆ ಡೈರೆಕ್ಟರ್ ಸುಮ್ಮನೆ ಅಲ್ಲ ಎದುರುಗಡೆ, ಅಯ್ಯೋ ಏಟಾಯ್ತ ಪ್ರದಿ, ಅಯ್ಯೋ ಡಾರ್ಲಿಂಗ್ ನೋಡ್ಕೊಂಡು ಮಾಡಿ, ನಾವು ಕ್ಯಾಮೆರಾ ಮುಂದೆ ಮಾಡ್ತೀವಿ, ಅವ್ರು ನಮ್ಮ ಮುಂದೆ ಮಾಡ್ತಾರೆ ಆಕ್ಟಿಂಗ್. ಮಾನಿಟರ್ ಹತ್ರ ಹೋಗಿ ಮಾಸ್ಟರ್ ರಿಯಲಿಸ್ಟಿಕ್ ಆಗಿರ್ಲಿ, ಬಿಟ್ಬಿಡಿ, ಹೊಡೆದಾಡ್ಲಿ, ಅದು ಇಷ್ಟೊತ್ತು ಹೊಡೆದಾಡ್ಲಿ ರಿಯಲಿಸ್ಟಿಕ್. ಒಂದು ಶಾರ್ಟಲ್ಲಂತೂ ನಮಗೆ ಹೀರೋ ಹೊಡಿತಾನೆ ಇರ್ತಾರೆ, ಫಸ್ಟ್ ನಿಧಾನ ಬಂದು ಲಾಸ್ಟ್ ರಿಯಲ್ ಬರೋ ಸ್ಟಾರ್ಟ್ ಆಯ್ತು. ನಾನು ಸಾರ್ ಕಟ್ಟೇಳಿ ಸರ್ ಪೇನ್ ಆಗ್ತಾ ಇದೆ ಅಂದ್ರೆ ಇವ್ರಿಗೆ ಮತ್ತೆ ನನಗೆ ಅದೊಂದು ಭಯ, ಅಯ್ಯೋ 1 ಮೂರು ತಗೊಂತಾರೆ ಈಗ ಹಿಂಗ್ ಮಲಗಿ ಹೀರೋ ಹಿಂಗಿರ್ತಾರ, ಕಟ್ಟೇಳಿ ಸಾರ್ ಅಂತ ಇದ್ದೆ. ಸೊ ಆ ಥರದ್ದೆಲ್ಲ ಒಂದಿಷ್ಟು ರಿಯಲ್ ಒಳಗಡೆ ತುಂಬಾ ಖುಷಿ ಆಗ್ತಿತ್ತು, ಯಾಕಂದ್ರೆ ಅನ್ಕೊಂಡಿದ್ದು ಬರ್ತಾ ಇದೆ ಅಂತ. ಬಟ್ ಅಷ್ಟೇ ಅದೇ ತರ ಕೇರ್ ಮಾಡ್ತಾ ಇದ್ದೆ ಹೋಗ್ಬಿಟ್ಟು. ಅಂದ್ರೆ ನನ್ನ ಮಾತೊಂದು ಹೇಳ್ಬೇಕಲ್ವಾ, ನಮ್ಮ ಹೀರೋಗೆ ಯಾವಾಗಲೂ ಹೇಳಿ ಸ್ವಲ್ಪ ಹುಷಾರು, ಹೊಡಿತಿದ್ಯಾ ನೋಡ್ಕೊಂಡು ನೋಡಿ, ಜಾರಿ ಜೋರ ಹೊಡಿಬೇಡ. ಒಂದು ಬಾಳೆಕಂದದ್ದು ಶಾರ್ಟ್ ಇದೆ, ಒಂದು ಬಾಳೆಕಂದು ಸಿಗುತ್ತೆ, ಎಲ್ಲರಿಗೂ ಉಚ್ಚಪಟ ಹೊಡಿಬೇಕು ಬಾಳೆಕಂದು ಹಿಡ್ಕೊಂಡು. ಅದೊಂದು ಏನಾಗ್ಬಿಡುತ್ತೆ ಅಂದರೆ ಆ ಫೋರ್ಸಲ್ಲಿ ಸ್ವಲ್ಪ ಹೇಳಿರ್ತೀನಿ ನಾನು, ಇಲ್ಲ ಇದಾಗಬೇಕು ಅಂತ. ಪವನ್ಗೆ ಮಿತ್ರನ ಕ್ಯಾರೆಕ್ಟರ್ಗೆ ಹಾಕೊಂಡು ಹೊಡಿತಾ ಇರ್ತಾರೆ, ಸರಿಯಾಗಿ ಬೀಳ್ತಾ ಇರುತ್ತೆ. ಇವರು ಫೋರ್ಸಲ್ಲಿ ಓಡ್ ಬರಬೇಕು, ನಾರ್ಮಲಾಗಿ ಓಡ್ ಬಂದರೆ ಒಂಚೂರು ಡಿಸ್ಟೆನ್ಸಿಗೆ ಬಂದರೆ ಇಲ್ಲಿ ಬೀಳುತ್ತೆ, ಒಂದು ನಾರ್ಮಲ್ ಏಟಾಗಿ ಬೀಳುತ್ತೆ. ಇವರೊಂದು ಫಾಸ್ಟಾಗಿ ಓಡ್ ಬಂದು ಸ್ವಲ್ಪ ಮುಂದೆ ಬಂದ್ಬಿಟ್ರು, ಜಸ್ಟ್ ಟರ್ನ್ ಆಗ್ಬೇಕಾದ್ರೆ ಇಲ್ಲಿಗೆ ಬೀಳ್ಬೇಕಾಗಿರೋ ಇಲ್ಲಿಗೆ ಬಿಡ್ತು.
ಬಾಳೆಕಂದು ಚೂರಾಗುತ್ತೆ, ನೀವು ಬಾಳೆಕಂದು ಸಿಪ್ಪೆ ಸಿಕ್ಕೊಳ್ಳುತ್ತೆ, ಬೆತ್ತು ಏಟು ಬಟ್ ಆ ಬಿದ್ರು ಏಟು ಅದು ಸುಟ್ಕೊಂಡಾಗ ನೋವಾಗುತ್ತೆ. ಇಲ್ಲಿ ಫುಲ್ ಓಪನ್ ಬಿದ್ರು ಕೂಡ ಅವ್ರು ಏಟ್ ತಗೊಳ್ತಾ ಇಲ್ಲ. ಆಮೇಲೆ ಹಾಗೆ ಹೀಗೆ ಮಾಡ್ತಾ ಇದಾರೆ. ಮತ್ತೆ ವರ್ಧನ್ ಬರ್ತಾನೆ, ಗಿರ್ಲಾ ಕ್ಯಾರೆಕ್ಟ್ರು, ಅವನು ಹುಷಾರಾಗ್ಬಿಟ್ಟ. ಅವ್ನು ಹುಷಾರಾಗಿ ಬರ್ಬೇಕಾದ್ರೆ ಬಂದು ಹೇಳು ಅಂತ ಹಿಂಗೆ ಬರ್ತಾನೆ, ಅವ್ನು ಇಲ್ಲಿ ಬೀಳುತ್ತೆ, ಇಲ್ಲಿ ಬಿದ್ರು ಹಾಗೆ ಅಂತ ಬರ್ತಾನೆ. ಶಾರ್ಟ್ ಕಟ್ ಮಾಡ್ತೀನಿ, ಅದು ಒಂದೇ ಶಾರ್ಟ್, ಸಿಂಗಲ್ ಶಾರ್ಟು. ಅಲ್ಲಿಂದ ಮತ್ತೆ ಒಂದು 500 ಮೀಟ್ರ್ ಓಡಬೇಕಾಗಿರುತ್ತೆ ಒಬ್ಬರು ಕಟ್ಟಿಸ್ಕೊಂಡು. ಓಡ್ ಬಂದಾದ್ಮೇಲೆ ಅದು ಹೋಗಿ ಕುತ್ಕೊಬಿಟ್ರು, ಕುತ್ಕೊಂಡು ಬಟ್ಟೆ ತೆಗಿ ಹಿಂಗೆ ಕುತ್ಕೊಬಿಟ್ಟು ಡಾರ್ಲಿಂಗ್ ಡಾರ್ಲಿಂಗ್ ಅಂತವ್ರೆ. ನಾವು ಹೋದ್ರೆ ಫುಲ್ಲು ಕೆಂಪಗಾಗ್ಬಿಟ್ಟಿದೆ ಇಷ್ಟು ಬಾಳೆಕಂದದು. ಪಾಪ ನಮ್ಮ ಹೀರೋ ಹೋಗಿ ಅಣ್ಣ ಸಾರಿ ಅಣ್ಣ, ಅಣ್ಣ ಸಾರಿ ಅಣ್ಣ ಸಾರಿ ಅಣ್ಣ ಅಂತ. ನಾನು ಸಾರಿ ಡಾರ್ಲಿಂಗ್ ಅಂದ್ಬಿಟ್ಟು ನಾನು ಬಿಡ್ತಾ ಇಲ್ಲ ಸರ್. 20 ಟೇಕ್ ಅದು 20 ಟೇಕ್ ಬಿಡ್ತಾ ಇಲ್ಲ. ಅವ್ರಿಗೆ ಎದ್ದಿರ್ತೀನಿ, ಯಾವ ಟೈಮ್ ಬೇಕಾದ್ರೆ ಕಾಲ್ ಮಾಡ್ಬೋದು ಏನಾದ್ರು ಅಪಾಯ ಆದರೆ. ಸೊ ಇಷ್ಟು ಮಟ್ಟಿಗೆ ಚೇಸ್ ಫೈಟ್ ಅದೇ ಇದರಲ್ಲೇ ಅನ್ಸುತ್ತಲ್ಲ, ಪಂಚೆ ಉಟ್ಕೊಂಡು ಓಡೋದಿದೆ ಗೊತ್ತಾ ಸರ್? ಯಪ್ಪ ಎಷ್ಟು ಕಡೆ ಪಂಚೆ ಬಿದ್ದೋಗೋಯ್ತು. ಅಂದ್ರೆ ಅದು ಕಾಡೆ ಸರ್, ಅಂದ್ರೆ ಅದು ಕಾಡ್ಗೆ ಆ ತೋಟ ಅಟ್ಯಾಚ್ ಆಗಿದೆ. ಸೊ ಒಂಥರ ಸೆಮಿ ಫಾರೆಸ್ಟ್ ಕಮ್ ಕಲ್ಟಿವೇಟೆಡ್ ಲ್ಯಾಂಡ್ ಅದು. ಆ ಪೊದೊಳಗಡೆ ಎಲ್ಲ ನುಗ್ಗಬೇಕು, ತರ್ಚ್ಕೊಂಡು ಹೋಗ್ತಾ ಇದೆ, ಎಲ್ಲ ಮುಳ್ಳೆಲ್ಲ ಇದೆ. ದೇವರಾಯನದುರ್ಗದ ಕಾಡಿನ ತಪ್ಪಲು ಸರ್ ಅದು. ಆ ಬುಡದಲ್ಲಿರೋಂಥ ಒಂದು ಕಾಡು. ಅಲ್ಲಿಗೆಲ್ಲ ಪ್ರೊಡಕ್ಷನ್ ಏನೂ ಬರೋಕ್ಕಾಗಲ್ಲ. ವಾಟರ್ ಇಟ್ಕೊಂಡಿದ್ವಿ, ವಾಟರ್ ಖಾಲಿ ಆಗ್ಬಿಟ್ಟಿದ್ದೀವಿ. ಸಿನಿಮಾದಾಗ ವಿಲನ್ ಅಲ್ಲ, ನಿಜವಾಗ್ಲೂ ಆ ಪಾತ್ರವಾಗಿ ಹೇಗಾಗಿದ್ರು ಅಂದ್ರೆ, ನಾನು ಶಾರ್ಟ್ ರೆಡಿ ಎಲ್ಲಿದ್ದಾರೆ ಆರ್ಟಿಸ್ಟ್ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರೆ ಎಲ್ಲ ತೆಂಗಿನ ಮರದ ಮೇಲೆ ಹತ್ಕೊಂಡು ತೆಂಗಿನಕಾಯಿ ಇಟ್ಕೊಂಡು ಕುಡಿತಾ ಇದ್ದಾರೆ, ತೆಂಗಿನ ಎಳ್ನೀರು. ನಾನು ಎಲ್ಲಿದ್ದಾರೆ ಆರ್ಟಿಸ್ಟ್ ಅಂತ ಕರಿತಾ ಇದೀವಿ. ಅಂದ್ರೆ ನೀರು ಖಾಲಿ ಆಗೋಗ್ಬಿಟ್ಟಿದೆ, ಇವ್ರಿಗೆ ಓಡಿ ಭಯಕ್ಕೆ ಆಗೋಗ್ಬಿಟ್ಟಿದೆ. ಅದು ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಚೇಸಿಂಗ್ ನನ್ಗೆ. ಅದು ಈ ಥರನೇ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನೋಡಿದ್ರೆ ಎಲ್ಲ ಫುಲ್ಲು ಎಳ್ನೀರು ಕೊಡ್ಕೊಂಬಂತಾರೆ. ನಾನು ಹೇಳಿದೆ, ನೀವೇನೋ ಎಳ್ನೀರು ಕುಡಿತಾ ಇದ್ದೀರಾ, ತೋಟದಲ್ಲಿ ಬಂದರೆ ನಮಗೆ ಕುಡಿಸ್ತಾರೆ. ಅಂದರೆ ಕಾಡೊಳಗಡೆ ಪ್ರೊಡಕ್ಷನ್ ಬರೋದು ಕಷ್ಟ ಇತ್ತು. ಆ ನೀರು ಆಗ್ಬೋದು, ಇನ್ನೊಂದು ಮತ್ತೊಂದು ಆಗ್ಬೋದು, ಕಷ್ಟ ಇತ್ತು. ಸೊ ಆ ಥರದ್ದೆಲ್ಲ ಪಾಪ ನೋಡಿ, ನಾವು ಹಳ್ಳಿಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಮತ್ತೆ ಅವ್ರನ್ನ ದೇಸಿ ಬಾಯ್ ಮಾಡಿದ್ದಾರೆ. ಲೈಫ್ ಸರ್ಕಲ್ ಸರ್. ಇವತ್ತು ಸಿಟಿನಲ್ಲಿರೋರು ಹಳ್ಳಿ ಹೆಂಗಿರುತ್ತೆ, ಹಳ್ಳಿ ಜನ ಹೆಂಗ್ ಬದುಕ್ತಾರೆ, ಅಲ್ಲಿ ಒಂದು ಹೊಡೆದಾಟ ಗುದ್ದಾಟಗಳು ನಡೆದ್ರೆ, ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಆದರೆ ಹೇಗಾಗತ್ತೆ ಅನ್ನೋದು ಇಲ್ಲಿರೋರು ಅದನ್ನ ಮತ್ತೆ ನೋಡ್ಬೇಕಾಗಿರೋ ಪರಿಸ್ಥಿತಿ. ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರ ತಂದೆ ಅವ್ರ ತಾತಂದ್ರು ಎಲ್ಲರೂ ಹಂಗೆ ಬದುಕಿರೋದು ಅಂತ. ಮತ್ತು ಮೇನ್ ವಿಚಾರ ಇನ್ನೊಂದೇನಂದರೆ, ನಮ್ಮ ಹೀರೋ ಆ್ಯಕ್ಚುಲಿ ವೆಜಿಟೇರಿಯನು. ಅವರು ನಾನ್ ವೆಜ್ಜೇ ಮುಟ್ಟಿಲ್ಲ. ಅಂದರೆ ಎಲ್ಲೋ ಚಿಕ್ಕ ಹುಡುಗನಾಗ ಅಥವಾ ಮುಟ್ಟಿದ್ದಾರೆ, ಮತ್ತೆ ಸಮ್ ರೀಸನ್ಸಿಂದ ಬಿಟ್ಬಿಟ್ಟಿದ್ದಾರೆ. ನನ್ನ ಸಿನಿಮಾದಲ್ಲಿ ಹೇಗೆ ಅಂದರೆ, ಸುಟ್ಟು ಬಾಡು ತಿನ್ಬೇಕು. ಅವ್ರ ಅಪ್ಪ ಸುಡ್ತಾ ಇರ್ತಾರೆ ಬಾಡಿ, ಇವ್ರು ತಿಂತಾ ಇರಬೇಕು. ಅದೊಂದು ದೊಡ್ಡ ಟಾಸ್ಕ್ ಆಗ್ಬಿಡ್ತು. ಈಗಲೂ ಕೇಳ್ತಾರೆ, ಸರ್ ಸುಟ್ಟು ತಿನ್ಬೇಕು ಸರ್ ಅಂತ. ಅಂದರೆ ಮತ್ತೆ ಅಂದರೆ ಅವ್ರಿಗೇನೋ ಏನೋ ದೇವ್ರದ್ದು ಕಾರ್ಯಕ್ರಮ ಇರೋದಂತ ಅವ್ರು ಮುಟ್ಟಿರಲಿಲ್ಲ. ಸೊ ನನ್ನ ಸಿನಿಮಾಯಿಂದ ಮತ್ತೆ ಅವ್ರಿಗೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಮನೆಯಲ್ಲಿ ಹೋಮ ಮಾಡಿರ್ತಾರೆ ಸರ್. ತೋರಿಸಿ ಅವ್ರಿಗೆ ಈಗ ನಮ್ಗೊಂದು ದೇವಸ್ಥಾನ ತೋರಿಸಿದ್ದಾರೆ, ಚಾಕ್ನೇಶ್ವರ ಅಂತ. ಕಲಸಿ ಬಳೆ ಚಾಕ್ನೇಶ್ವರ. ಅದ್ರ ನನ್ನ ಸಿನಿಮಾದಲ್ಲಿ ಒಂದು ಸಾಲೆ ಇದೆ, ಒಂದು ಹಾಡಲ್ಲಿ, ಎಂಡವೇ ನಮ್ಮನೆ ದೇವರು ಹೊಸಿ ಕಂಡ ಇದ್ರೆ ನಾಲ್ಗೆ ರುಚಿ ಜೋರು ಅಂತ. ಅಂದರೆ ಬಾಡು ಅನ್ನೋದು ಅಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋ ಥರ. ಚೆನ್ನಾಗಿ ರುಬ್ಬಿದ್ದಾರೆ ಸರ್. ಪಾಪ ನನ್ನ ಮತ್ತೆ ವರ್ಧನ್ನ ರಾಮ್ ಪವನ್ ತುಂಬಾ ಚೆನ್ನಾಗಿ ಬೈಕೊಂಡಿದ್ದಾರೆ. ನಾವು ಸ್ವಲ್ಪ ಕುಳೆ ಕೊಡ್ತಾ ಇದ್ವಿ, ಈಗ ಇಲ್ವೇನೋ ಶಾರ್ಟ್ ಅಂತ ಸುಮಾರು ಹೊತ್ತು ನೋಡ್ತಾ ಇದ್ವಿ. ಅವಾಗ ನಮ್ಗೆ ತೆಗಿತಾ ಇರ್ಲಿಲ್ಲ. ಇನ್ನೂ ಲೇಟ್ ಇರ್ಬೋದು, ಬಾ ಅಲ್ಲೆಲ್ಲ ಹೋಗಿ ಹಾಸ್ಕೊಂಡು ಮಲ್ಕೋಣ ಅಂದ್ಬಿಟ್ಟು ಪಂಚೆನೆ ಬಿಚ್ಬಿಟ್ಟು ಹಂಗೆ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ವಿ. ಏನ್ ಮಾಡೋದು, ಆಶಕ್ಕೆ ಎಲ್ಲೂ ಮರ ಸಿಗುತ್ತೆ ಅಲ್ಲೋ ಕೆಳಗೆ ಕುತ್ಕೊಂಡ್ಬಿಡೋದು. ಬಿಸಿಲು ಗೊತ್ತಲ್ಲ ಬಂಡೆ ಹತ್ರ ನಿಮ್ಗೆ ಹೆಂಗಿರುತ್ತೆ ಬಿಸಿಲು ಅಂತ. ನಮ್ಮ ರಾಂಪ ಒಂದು ಡೋ ಶಾಂಪ ಕತೆ ಹೇಳಿದ್ರೆ, ಅಯ್ಯೋ ಅದೇನಾಗಿದೆ ಅಂದ್ರೆ ಇದೇ ತರ ಅಂದ್ರೆ ರೆಸ್ಟ್ ಸಿಕ್ಕಿರ್ ಸಾಕಪ್ಪ. ಡೇ ಅಂಡ್ ನೈಟ್ ಶೂಟ್ ನಡೀತಾ ಇದೆ. ನಮಗೆ DOP ಬಂದು ಪಂಜಾಬಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾಮನ್ ಅವರು. ಒಂದು 30 ಸಿನಿಮಾ ಪಂಜಾಬಲ್ಲಿ ಮಾಡಿದ್ದಾರೆ. ಇಲ್ಲಿ ಉಗ್ರಂ ಸಿನಿಮಾ ಮಾಡಿದ್ದಾರೆ, ಒಲವೇ ಮಂದಾರ, ಇಷ್ಟಕಾಮ್ಯ, ಈ ಥರ ಸಿನಿಮಾ ಎಲ್ಲ ಮಾಡಿದ್ದಾರೆ. ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೆ. ಅವ್ರಿಗೆ ಡೇಟ್ ಕೊಟ್ಟಿದ್ದೆ 30 ದಿನ. ಈ 30 ದಿನ ವರ್ಕ್ ಮುಗಿಸ್ಕೋಬೇಕು ಅಂತ ಬಂದಾಗ ನಾನು ಪ್ರೊಡಕ್ಷನ್ ಡಿಸೈನ್ನ ತುಂಬ ಟಫ್ ಇತ್ತು ನನಗೆ ಅಚೀವ್ ಮಾಡೋಂಥದ್ದು. ಬೆಳಿಗ್ಗೆ ಒಂದು ಕಡೆ ಶೂಟಿಂಗ್ ಮಾಡಿದ್ರೆ ನೈಟ್ ಬಂದು ಮತ್ತೆ ಇಂಟೀರಿಯರು ಸೆಟ್ಗಳು ಹಾಕಿರ್ತಿದ್ವಿ, ಅಲ್ಲಿ ಇಂಟೀರಿಯರ್ಗಳು ಮುಗಿಸ್ಕೋಬೇಕಾಯಿತು. ಡೇ ಆ್ಯಂಡ್ ನೈಟ್ ನಾನು ಶೂಟ್ ಮಾಡಬೇಕಾಗಿತ್ತು. ಸೊ ಈ ನಿಟ್ಟಲ್ಲಿ ಪಾಪ ತುಂಬ ಟಯರ್ಡ್ ಆಗಿರೋರು, ಗ್ಯಾಪ್ ಸಿಕ್ಕಿರ್ ಸಾಕು ಮಲಗ್ಬಿಡ್ಬೇಕು. ಸೊ ರಾಮ್ ಪವನ್ ಪಂಚೆ ಹಾಸ್ಕೊಂಡು ಮಲಗಿಬಿಟ್ಟಿದ್ದಾನೆ. ಅವನು ಅವತ್ತು ಸ್ನಾನ ಮಾಡಿಲ್ಲ. ಸ್ನಾನ ಮಾಡೋಕ್ಕೆ ಅಂತ ಆದರೆ ಲೇಟಾಗಿ ಎದ್ದಿದ್ದಾನೆ. ಶಾಂಪು ಎಲ್ಲ ಜೋಗಳ ಕಡೆ ಇಟ್ಕೊಬಿಟ್ಟಿದ್ದಾನೆ, ಡೋ ಶಾಂಪು. ಮಲಗಬೇಕಾದ್ರೆ ಆ ಕಡೆ ಈ ಕಡೆ ಒಳ್ಳಿದ್ದಾರೆ. ಆ ಶಾಂಪು ಹೊಡ್ಕೊಬಿಟ್ಟಿದೆ. ಅಂದರೆ ಎದ್ದು ಬರ್ತಾನೆ, ಸೆಕೆಂಡ್ ಇಯರ್ಗೆ ಅದು ನೊರ್ನೋರೆ ಬರ್ತಾ ಇದೆ. ಮಲಗಿರೋದು ಇವರೆಲ್ಲ ಏನಾಯ್ತು ನಿಮ್ಗೆ ಸೆಕೆಂಡ್ ಇಯರ್ ಬರೋದ್ ಬಿಟ್ಟು ನೊರೆ ಬರ್ತಾ ಇದ್ದಾರೆ. ಅವತ್ತು ಸೆಕ್ಟರ್ ಪೂರ್ತಿ ಅವರಿಗೆ ಡೌ ಶಾಂಪು ಪವನ ತಲೆಗೆ ಹಾಕೊಳ್ಳೋದು ಬಂದು ಜೋಬ್ಗೆ ಹಾಕೊಂಡಿದ್ಯಾ ಅಂತ. ಆದ್ರೆ ಅಲ್ಲಿ ನದಿ ನೀರು ಹರಿತಾ ಇರುತ್ತೆ. ಅವ್ನ ಥಾಟ್ ಏನು, ಸರಿ ನಾನು ಸ್ನಾನ ಮಾಡಿಲ್ವಲ್ಲ, ಗ್ಯಾಪ್ ಸಿಕ್ಕಿದ್ರೆ ಅಲ್ಲೇ ಒಳಗೆ ಹೋಗಿ ಸ್ನಾನ ಮುಗಿಸ್ಕೊಬಿಡ್ಬೋದು ಅನ್ನೋದು ಅವ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಜೋಬಲ್ಲಿ ಇಟ್ಕೊಂಡಿದ್ದಾನೆ ಶಾಂಪುನ.
ಅದಂತೂ ಹೇಳಿ ಕೇಳಿ ನಮ್ಮ ಬಾಯಿಗೆ ಸಿಗಾಕೊಂಡ ಡವ್ ಶಾಂಪು ಪವನ ರಾಮ್ ಪವನ್. ಲಿಟ್ರಲಿ ಅದು ಹೇಗೆ ಅಂದ್ರೆ ಅವನಿಗೂ ಅದು ಅರಿವೇ ಇಲ್ಲ. ನಿಮಗೆ ಸೆಕೆಂಡ್ ಇಯರ್ ಬಂದಾಗ ಅದು ಸ್ವಲ್ಪ ನೊರೆ ಸ್ಟಾರ್ಟ್ ಆಗುತ್ತೆ, ಫುಲ್ ಸ್ವೆಟ್ ಆಗ್ತಾರೆ. ರನ್ನಿಂಗ್ ಅಂದ್ರೆ ನಿಮಗೆ ಇಡೀ ಬಾಡಿ ಅದು ಬೇರೆ. ಜನವರಿ ಡಿಸೆಂಬರ್ ಆ ಟೈಮಲ್ಲಿ ಬಿಸಿಲು ತುಂಬ ಹೆವಿ ಇರುತ್ತೆ, ನಿಮಗೆ ಹೆವಿ ಬಿಸಿಲು ಇರುತ್ತೆ ಮಧ್ಯಾಹ್ನದ ಹೊತ್ತು. ಆ ಟೈಮಲ್ಲಿ ಮಾಡ್ಬೇಕಾದ್ರೆ ಪಾಪ ಈ ಥರದ್ದಾಗಿತ್ತು. ಇವಾಗ ಇವ್ರು ಕೆಲವೊಂದು ರಿಯಾಕ್ಷನ್ ಅಪ್ಪ ಇವ್ರು ಸವಾಸ ಬಿಟ್ರೆ ಸಾಕಪ್ಪ ಇಲ್ಲ ಇಲ್ಲ ಇಲ್ಲ, ಅದು ನಮ್ಗನ್ಸಿದೆ ಸರ್. ಇನ್ನೇನು ಒಂದು ವಾರ ಶೂಟಿಂಗು ಸ್ಟಾರ್ಟ್ ಆಗುತ್ತೆ. ನಾನು 3 months ಮುಂಚೆಯಿಂದನೇ ಅಲ್ಲೇ ಇದ್ಕೊಂಡು ಅಲ್ಲೇ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ನಲ್ಲ, ನಾನು ಸ್ವಲ್ಪ ಕಲರ್ ಜಾಸ್ತಿ ಇದ್ದೆ. ಈ ಪಾತ್ರಕ್ಕೆ ಕಲರ್ ಸ್ವಲ್ಪ ಡಿಮ್ ಮಾಡಾಕ್ಬೇಕಾಗಿತ್ತು. ಏನು ಮಾಡ್ತಿದ್ರು, ಬರೀ ಕಾಚದಲ್ಲಿ ಮೈ ತುಂಬ ಆಲಿವ್ ಆಯಿಲ್ ಹಾಕ್ಬಿಟ್ಟು ಮಠ ಮಧ್ಯಾಹ್ನ ನಿಲ್ಲಿಸ್ಬಿಡೋರು. ಕಪ್ಪಗಾಗಲಿ ಬಾಡಿ ಡಿಟ್ಯಾನ್ ಆಗಲಿ ಸ್ವಲ್ಪ ರಿಯಲಿಸ್ಟಿಕ್ ಫೀಲ್ ಬರುತ್ತೆ ಅಂತ. ನನಗೆ ಗೊತ್ತಿಲ್ಲ, ಅವತ್ತೇ ಹೀರೋಯಿನ್ ಮೇಡಮು ಸೆಟ್ಟಿಗೆ ಬರ್ತಾವ್ರೆ. ಸರ್ ಫಸ್ಟ್ ಟೈಮ್ ಅವ್ರು ನೋಡಿದ್ದು ಬರೀ ಕಾಚದಲ್ಲಿ ನೋಡೋರೆ ಸರ್. ನಾನು ಹೆಂಗೆ ಇರಬೇಡ ಹೇಳಿ ಸರ್. ಅಂದರೆ ನಾನು ಡೈರೆಕ್ಷನ್ ಟೀಮು ಒಂದು 7 ಜನ ಡೈರೆಕ್ಷನ್ ಟೀಮು ಮತ್ತು ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಎಲ್ಲರೂ, ಅಂದರೆ ನನಗೆ ರಿಹರ್ಸಲ್ಗೆ ಅಂತ ಎಲ್ಲರೂ ಕರೆಸಿ ಪರ್ಟಿಕ್ಯುಲರಾಗಿ ಆ ಸೀನ್ ಅಲ್ಲೇ ಶೂಟ್ ಮಾಡ್ತಿದ್ದೀನಿ. ಊಟ ಟೈಮ್ಗೆ ಅಲ್ಲಿ ತಂಗನಳ್ಳಿ ಕಾಶಿ ಅನ್ನಪೂರ್ಣೇಶ್ವರಿ ಮಠ ಅಂತ ಇತ್ತು, ನಮ್ಗೆ ಆ ಗುರುಗಳು ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಆ ಮಠಕ್ಕೆ ಬಂದು ಎಲ್ಲ ನಾವು ಅಶ್ವತ್ಥ ಕಟ್ಟೆ ಇರೋದು ಅದ್ರ ಕೆಳಗಡೆ ಕೂತ್ಕೊಂಡು ಊಟಗಳು ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ. ಆ ಗ್ಯಾಪಲ್ಲಿ ಇವನಿಗೆ ನಾನು ಆಯಿಲ್ ವೆಲ್ ಹಾಕಿ ನೆತ್ತಿ ಟಾಪ್ ಲೈಟ್ ಇರೋದಲ್ಲ 1.5-2 ಗಂಟೆ ಟೈಮಲ್ಲಿ ನಿಲ್ಲಿಸ್ತಾ ಇದ್ದೆ. ಸೊ ಅವತ್ತು ಫಸ್ಟ್ ಹೀರೋಯಿನ್ ನಮಗೆ ಟೀಮಿಗೆ ಜಾಯ್ನ್ ಆಗ್ತಾ ಇದ್ದಾರೆ, ಅಂದರೆ ವರ್ಕ್ಶಾಪ್ಗೆ ಅಂತ ಅವತ್ತು ಬರ್ತಾ ಇದ್ದಾರೆ. ಸೊ ಅವತ್ತಿನ ಡಿಟ್ಯಾನು ನನಗೆ ಅವರೆಲ್ಲ ಬಂದರು, ಫುಲ್ ಹೀರೋ ನೋಡ್ಕೊಂಡು ಅವ್ನು ಸುಮ್ಮನೆ ನಿಂತಿದ್ದಾನೆ ಪಾಪ. ನಮ್ಮ ಗುರುಗಳು ಬಂದು ಸ್ವಾಮೀಜಿಗಳು ಬಂದು ನಾನು ಕರೆಸ್ಕೊಂಡ್ರು. ಚೇತು ಅಂತ ಅವ್ರ ಅಸಿಸ್ಟೆಂಟು ಹೇಳ್ಬಿಟ್ಟು ಡೈರೆಕ್ಟರ್ ಕರಿ ಅಂತ. ಒಳಗಡೆ ಹೋದೆ, ಆ ಗುರುಗಳೇ ಪಾಪ ಹುಡುಗ ಏನು ತಪ್ಪು ಮಾಡ್ದ ಅಂತ. ನಾನು ಯಾಕೆ ಇಲ್ಲ ಗುರುಗಳು ಏನೋ ತಪ್ಪು ಮಾಡಿಲ್ಲ, ಯಾಕೆ ಅಲ್ಲ ಇದು ಮಠ ಆ ಥರ ಎಲ್ಲ ಶಿಕ್ಷೆ ಕೊಡಬಾರ್ದು, ಅವ್ರಿಗೆ ಬಟ್ಟೆ ಹಾಕ್ಸಿ ದಯವಿಟ್ಟು. ಇಲ್ಲ ಗುರುಗಳೇ ಅವನು ಬೆಳಗಿದ್ದಾನೆ ಕಪ್ಪಗಾಗಬೇಕು. ಓಕೆ ನೀವು ಈ ಥರ ಅಲ್ಲ ಮೇಕಪ್ ಎಲ್ಲ ಮಾಡ್ಬೋದಲ್ಲ. ಇಲ್ಲ ಗುರುಗಳೇ ಅರ್ಧ kg ಮೇಕಪ್ ಆಗಬೇಕಾಗುತ್ತೆ ಅವ್ನು ಬೆಳಗ್ಗೆ ಮಾಡೋದಕ್ಕೆ. ಇಲ್ಲ ಆಗುತ್ತೆ ಗುರುಗಳೇ, ಹೌದಾ ಸರಿ ಅಂತ ನಾನು ಹೊರಗಡೆ ಬಂದು ಉಳ್ಳಾಡ್ಕೊಂಡು ನಗ್ತಾ ಇದ್ದೀನಿ. ಗುರುಗಳೆಲ್ಲ ಶಿಕ್ಷೆ ಕೊಟ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಇವನ್ನ ಅಂತ ತಿಳ್ಕೊಂಡಿದ್ರಿಂದ. ಬಟ್ ಹೀರೋಯಿನ್ ಬಂದು ಹೀರೋಯಿನ್ಗೆ ಫಸ್ಟು ಇಲ್ಲ ಹೀರೋಯಿನ್ ನೋಡೇ ಇರಲಿಲ್ಲ ಅನ್ಸುತ್ತೆ. ಫೋಟೋದಲ್ಲಿ ನಾನು ತೋರಿಸಿದ್ದೆ, ಒಂದಾದ್ರು ಅಶ್ವ ಫೋಟೋಶೂಟ್ ಮಾಡಿದಾಗ ತೋರಿಸಿದ್ದೆ. ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಸರ್ ಇಲ್ಲಿ ನಾನು ಹೇಳ್ತಾರೆ ಹೀರೋ ಬಂದೇ ಇಲ್ವಲ್ಲ ಅಂತ. ನೋಡಲ್ಲ ಒಬ್ಬ ನಿಂತಿದ್ದೆ ನೋಡು ಕಾಚದಲ್ಲಿ, ಹೇಗೆ ಕಾಣ್ತಾ ಇದ್ದಾರೆ? ಕಾಣ್ತಾ ಇದ್ದಾರೆ ಸರ್. ಯಾರು ಸರ್ ಅವರು? ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಾ? ಯಾಕೆ ಸರ್ ಆ ಥರ ನಿಲ್ಸಿದ್ದೀರಾ ಅಂತ. ಅವರೇ ಹೀರೋ ಅಮ್ಮ ಅಂದೆ. ಅವರು ಸಾರ್ ಅಂತ ಪಾಪ ಅವ್ರ ಕಂಫರ್ಟ್ ಝೋನ್, ಪ್ರತಿಯೊಬ್ಬರು ಅವ್ರ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರಬೇಕಾಯ್ತು. ಮತ್ತು ಇವರು ಅಷ್ಟೇನೆ ಶೂಟಿಂಗಲ್ಲಿ ಸ್ನಾನ ಮಾಡೋಕ್ಕಾಗ್ತದೆ. ನಾನು ಹೇಳ್ತಾ ಇದ್ದೆ ನೋಡಪ್ಪ ನೀನು ಸ್ನಾನ ಮಾಡಿದ್ರೆ ಫ್ರೆಶ್ ಆಗಿ ಕಾಣ್ತೀಯ, ಸ್ನಾನ ಮಾಡೋಕ್ಕೊಡೋದು. ನನಗೆ ಅದೆಲ್ಲ ಆಯಿಲಿ ಫೇಸು ಅದೆಲ್ಲ ಹಾಗೆ ಇರಬೇಕು. ಅದಾಗೆ ತುಂಬ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಮತ್ತು ಉಗುರು ಸೊಂದೆ ನೀನು ಕೊಳೆ ತಕ್ಕಬಾರ್ದು. ಟೋಟಲಿ ಹೇಗಾಗಿದ್ರು ಅಂದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಅಂದರೆ ನನ್ನ ಮಕ್ಕಳು ಬಿಟ್ಬಿಟ್ರೆ ಸಾಕಪ್ಪ, ನನಗೆ ಈ ಸಿನಿಮಾನೂ ಬೇಡ, ಯಾವುದು ಬೇಡ, ಎಲ್ಲಾದರೂ ಹೋಗಿ ಇದು ಓಡೋಗ್ಬಿಡೋಣ ಅನ್ನೋ ಮೈಂಡ್ ಸೆಟ್ಟು. ನಾನು ಹೇಳಿದ್ದೀನಿ ಅಪ್ಪಾಜಿ, ಧನುಷ್ ಇದಾರಲ್ಲ ದೊಡ್ಡ ಆರ್ಟಿಸ್ಟು ತಮಿಳಲ್ಲಿ, ಅವ್ರು ಫಸ್ಟು ಸಿನಿಮಾ ಕಾದಲ್ಕೊಂಡೆ ಏನು ಮಾಡಬೇಕಾದ್ರೆ ಅವ್ರ ಅಣ್ಣನೇ ಡೈರೆಕ್ಟ್ರು, ಅವ್ರು ನಿಜವಾಗ್ಲೂ ಹೊಡೆಯೋರಂತ ಅವ್ರಿಗೆ. ಅವ್ರು ಹತ್ಕೊಂಡು ಮಾಡಿದ ಸಿನಿಮಾ ಅದು 100 days ಹೋಗ್ಬಿಡುತ್ತಂತೆ. ಅವರು ಇದೇ ಥರ ಒಂದು ಇಂಟರ್ವ್ಯೂಲ್ಲಿ ಹೇಳಿದರು, ನಾನು ಬಿಟ್ಬಿಟ್ರೆ ಸಾಕು ಈ ಸಿನಿಮಾನು ಬೇಡ, ಎಲ್ಲಾದರೂ ಫಾರಿನ್ಗೆ ಹೋಗಿ ಓದ್ಕೊಂಡು ಇದು ಬಿಡ್ತೀನಿ ಅಂತ ಡಿಸೈಡ್ ಆಗಿರುತ್ತೆ. ಬಟ್ ಇವತ್ತು ದೊಡ್ಡ ಸ್ಟಾರ್ ಆಗಿದ್ದಾರೆ. ಸರ್ ಯಾಕಂಗೆ ಅನಿಸ್ತು ಅಂತಂದರೆ, ಕಾಡಲ್ಲಿ ಫೈಟ್ ಮಾಡಬೇಕಾದಾಗ ಉರ್ಲಾಡೋದು ಜಾಸ್ತಿ. ಅಂದರೆ ಪಾಪ ಪ್ರೊಡಕ್ಷನ್ ಟೀಮು ಡೈರೆಕ್ಷನ್ ಟೀಮ್ ಆದಷ್ಟು ಕ್ಲೀನ್ ಮಾಡಿದ್ದಾರೆ ಸರ್. ಬಟ್ ಕಾಡ್ ಅಂತಂದಮೇಲೆ ಆ ನ್ಯಾಚುರಾಲಿಟಿ ಹಾಗೆ ಇರಬೇಕು ಅಂತ ಕೆಲವೊಂದು ಜಾಗದಲ್ಲಿ ಕ್ಲೀನ್ ಮಾಡ್ತಾ ಇರಲಿಲ್ಲ. ಒಂದು ಸತಿ ಹಂಗೆ ಬಿದ್ದಿಂಗೆ ಉಳ್ಕೊಂಬಂದರೆ ಮೈ ಒಳಕ್ಕೆ 200 ಮುಳ್ಳು ಹೋಗ್ಬಿಡುತ್ತೆ ಸರ್. ಹೂಗು ಅಂತಾರಲ್ಲ ಸರ್, ಅದು ಕೈ ಇಟ್ಟು ತೆಗಿಯೋಕ್ಕೂ ಆಗಲ್ಲ. ಸೇಫ್ಟಿ ಪಿನ್ ತೆಗೆದು ಪೂರ್ತಿ ಸುತ್ತಲೂ ಕೊರೆದು ಅದನ್ನ ತೆಗಿಬೇಕು ಆಚೆ. ಹೇಳ್ಕೊಳಕ್ಕಾಗ್ದಿರೋ ಅಂಥ ಜಾಗದಲ್ಲೆಲ್ಲ ಹೋಗ್ಬಿಟ್ಟಿದೆ. ಒಂದು ಸತಿ ಬಾತ್ರೂಮ್ಗೆ ಹೋದ್ರೆ 2 ಸೇಫ್ಟಿ ಪಿನ್ ತೊಗೊಂಡು ಬಾತ್ರೂಮ್ಗೆ ಹೋದ್ರೆ 3-4 ಕವರ್ ಆದರೂ ಬರೋಕ್ಕಾಗಲ್ಲ ಆಚೆಗೆ. ನಾನು ಸಿಕ್ಕಾಪಟ್ಟೆ ಬಾಡಿ ಎಲ್ಲ ತುಂಬ ಅದರಿಂದ ಸಿಕ್ಕಾಪಟ್ಟೆ ಎಲ್ಲ. ಅಂದರೆ ಒಂದು ಮೈನಸ್ ಏನಂದರೆ, ಅಂದರೆ ಅದು ಹೀರೋಗೆ ಪ್ಯಾಂಟ್ ಹಾಕೋಬೇಕಾಗಿತ್ತು ಆ ಪರ್ಟಿಕ್ಯುಲರ್ ಆ ದೃಶ್ಯದಲ್ಲಿ. ಕಾಡಲ್ಲಿ ಪ್ಯಾಂಟು, ಇವರೆಲ್ಲ ಪಂಚೆ, ಇವ್ರು ಗೆಟಪ್ಪು. ಅಂದರೆ ಇವ್ರಿಗೆ ಪಂಚೆಗೆ ಅಷ್ಟೆಲ್ಲ ಅದು ಕಾಟ ಕೊಡಲ್ಲ, ಪ್ಯಾಂಟ್ಗಾದರೆ ಒಪ್ಕೊಳ್ಳುತ್ತೆ. ಮತ್ತು 1+1 ಕಾಸ್ಟ್ಯೂಮು ಇತ್ತು. ಇವ್ರು ಒಂದು ಶಾರ್ಟ್ ಮಾಡಿದ ಕೂಡಲೇ ಕಾಸ್ಟ್ಯೂಮರು ಆ ಡಿಪಾರ್ಟ್ಮೆಂಟು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಪಟ ಅಂತ ಅವ್ರು ಶರ್ಟು ಪ್ಯಾಂಟ್ ಬಿಚ್ಕೊಡ್ಬೇಕು, ಮತ್ತು ಇನ್ನೊಂದು ಕಾಸ್ಟ್ಯೂಮ್ ಹಾಕೋಬೇಕು. ಅದರೊಳಗಡೆ ಇರೋಂಥ ಮುಳುಗಳು ಅವ್ರು ತೆಗಿಬೇಕು, ನೆಕ್ಸ್ಟ್ ಶಾರ್ಟ್ ತೆಗೆಯೋದ್ರೊಳಗಡೆ ಮತ್ತೆ ಅದು ಹಾಕೋಬೇಕು. ಆ ಥರ ಮಾಡಿದ್ದು. ಅಂದರೆ ತುಂಬ ಮೋಸ್ಟ್ ಇರಿಟೇಷನ್ ಆಗುತ್ತೆ. ನೀವು ಯಾವತ್ತಾದರೂ ಕಾಡಲ್ಲಿ ಹೂಗುಗಳು ಒಕ್ಕದಾಗ ಅದಷ್ಟು ಇರಿಟೇಷನ್. ಇವತ್ತು ನಾನು ಶೂ ಒಳಗಡೆ ಆ ಶೂ ನಾನು ಹಾಕ್ತಾ ಇಲ್ಲ, ನೆನಪಿಗೋಸ್ಕರ ಹಾಗೆ ಇಟ್ಬಿಟ್ಟಿದ್ದೀನಿ. ಆ ಶೂಗೆಲ್ಲ ಒಕ್ಕಿದೆ, ಅದಾಗಿ ಅದು ತೆಗಿಯೋಕ್ಕಾಗಲ್ಲ. ತುಂಬ ಎಷ್ಟೇ ತೆಗೆದ್ರು ನಿಮ್ಗೆ ಅದು ಆಗ ಪಾಪ ನನ್ನ ಫ್ರೆಂಡ್ ನನ್ನ ಜೊತೆಗಿದ್ದ ಸರ್. ಅವ್ನ ಕೆಲಸ ಎಲ್ಲ ಪಾಪ ಬಿಟ್ಟು ನನ್ನ ಜೊತೆಗೆ ಅವ್ರ ಬಟ್ಟೆಯಲ್ಲಿ ಮುಳ್ಳು ತೆಗಿತಾ ಇದ್ರೆ ಪಾಪ ಅವ್ನ ಮೈ ಮೇಲಿರೋ ಮುಳ್ಳೆಲ್ಲ ತೆಗಿತಾ ಇತ್ತು. ಅವನ ಹತ್ರ ಬೆಳಗ್ಗೆ 2 ಗಂಟೆಗೆ ಎಪ್ಸಿ ಓಡೋಗಿ ಬಿಡೋಣ ಕಣೋ ಅಂತ ಅಂದ. ಜಾರ್ಸ್ ಓದ್ಬಿಡ್ತೀನಿ ಮುಚ್ಕೊಂಡು ಬರ್ಕೋ ಅಂತೆಲ್ಲ ಬೈತಿದ್ದ. ಆಮೇಲೆ ನಾನು
ತುಂಬ ಅಂದರೆ ತುಂಬ ಕಮೆಂಡಿಂಗ್ ಆಗಿದೆ, ತುಂಬ ಸ್ಟ್ರಿಕ್ಟ್ ನಾನು ಶೂಟಿಂಗ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ. ಯಾಕಂದರೆ ವರ್ಕ್ ಆಗಬೇಕು ಅಂತ ಆರ್ಟಿಸ್ಟ್ ಅಂದರೆ ಪಾಪ ಎಲ್ಲರೂ ಎದ್ದು ಬಿದ್ದು ಓಡ್ ಬರೋವಂಥದ್ದು. ನನಗೆ ಪರ್ಟಿಕ್ಯುಲರ್ಲಿ ಏನಂದರೆ ಶೂಟಿಂಗ್ ಸ್ಪಾಟಿಗೆ ಬೇಗ ಬರಬೇಕು, ಹೀರೋ ಅದೊಂದು ಬೇಗ ಬರಬೇಕು, ನಾನು ಒಂದಷ್ಟು ಮಾಂಟೇಜ್ ಶೂಟ್ ಮಾಡೋದಿರುತ್ತೆ ಅಂತ. ನನಗೆ ಆ್ಯಸ್ ಯೂಶುವಲ್ ನನಗೆ ಟೈಮ್ ಸೆನ್ಸು ನಾವು ಕರೆಕ್ಟಾಗಿ ಅಲ್ಲಿ ಹೋಗ್ಬಿಡ್ತೀವಿ. ಪಾಪ ಇವನಿಗೆ ಏನಂದರೆ ಮಲಗಿರೋನು ತುಂಬ ಟಯರ್ಡ್ ಆಗಿರುತ್ತಲ್ಲ, ಮಲಗಿರೋನು. ನಾನು 5:30-6 ಗಂಟೆಗೆ ಫೋನ್ ಮಾಡಿದ್ದೀನಿ, ಶಾರ್ಟ್ ರೆಡಿ ಇದೆ ಸರ್, ಬಂದ್ಬಿಟ್ಟೆ ಸರ್, ಇಲ್ಲೇ ಆ ಕಡೆ ಇದ್ದೀನಿ ಅಂತ. ಇನ್ನೂ ಇಲ್ಲ ಅಡ್ಜಲ್ ಮಲಗಿರ್ತೀನಿ. ಇದು ಸ್ನಾನ ಮಾಡೋಂಗಿರಲಿಲ್ಲ, ಅಲ್ಲೋ ಜುಜ್ಜಿಬಿಟ್ಟು ಕಾರ ಬರ್ರ ಅಂತ ಬರೋದು. ಕಾರಲ್ಲಿ ನೀವು ಬರ್ರ ಅಂತ ಬರ್ಬೇಕಾದ್ರೆ ನಮ್ಮ DOP ಇಲ್ಲ ನಾನು ಹೇಳ್ತೀನಿ ಕತೆನ. ಫೋನ್ ಮಾಡಿ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ, ಶಾರ್ಟ್ ರೆಡಿ ಮಾಡಿಟ್ಟು ಕ್ಯಾಮ್ರಾ ಹಿಡಿದೆ, DOP ಸರ್ ಬೈತಾ ಇದ್ದಾರೆ. ಗಾಬರಿ ಆಗ್ಬಿಟ್ಟು ಒಂದು 180 ಸ್ಪೀಡಲ್ಲಿ ಹೋಗ್ಬಿಟ್ಟಿದ್ದೀನಿ, ಫುಲ್ ಸ್ಪೀಡಾಗಿ ಹೋಗಿದ್ದೀನಿ. ನೋಡಿದ್ರೆ ಅಲ್ಲಿ DOP ನೋಡ್ಬಿಟ್ಟಿದ್ದಾರೆ. ಸೆಟ್ಟಿಗೆ ಬಂದು ಏನಮ್ಮ ನಂಗೆ ಬರ್ತಾನೆ, ಯಾರಾದ್ರೂ ಅಡ್ಡ ಬಂದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅದಕ್ಕೂ ಬಯಸ್ಕೊಂಡು ಇದಕ್ಕೂ ಬಯಸ್ಕೊಂಡು ಸಿನಿಮಾ ಪೂರ್ತಿ ಬಯಸ್ಕೊಳ್ಳೋದೇ ಆಗುತ್ತೆ. ವಿ ಫೈಟ್ ಫಾರ್ ಓನ್ಲಿ ಗುಡ್ ಪ್ರಾಡಕ್ಟ್ ಅಷ್ಟೇ. ನಾನು ಅವೇ ಹೇಳ್ತೀನಿ, ಡೋಂಟ್ ಟೇಕ್ ಇಟ್ ಟೂ ಪರ್ಸನಲ್, ವಿ ಫೈಟ್ ಫಾರ್ ಓನ್ಲಿ ಗುಡ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ಅದು ಹೇಳೋದು ಒಳ್ಳೇದಕ್ಕೆ ಅಲ್ವಾ ಸರ್, ಅಷ್ಟು ಸ್ಪೀಡ್ ಮೇಂಟೈನ್ ಅದು ಅವಶ್ಯಕತೆ ಇರೋ ಕಾರಣದಿಂದ ನಾವು ಹಂಗೆ ಹೋಗಿದ್ದು. ಬಟ್ ಅದು ಯಾರು ನಾವು ಯಾರಿಗೂ ಸಜೆಸ್ಟು ಮಾಡಲ್ಲ ಹಂಗೆಲ್ಲ ಓಡ್ಸೋಕ್ಕೆ. ಆಮೇಲೆ ನಾಗರ ಇವ್ರ ಅಪ್ಪನ ಹೆಸರು ನಾಗದವ್ರೆ ಅಂತ ಸಿನಿಮಾದಲ್ಲಿ. ಹಾಗಾಗಿ ನಾಗರಾವ್ಗಳು ತುಂಬ ಸರಿ ಆಶೀರ್ವಾದಗಳು ಮಾಡಕ್ಕೆ ಬಂದಿದ್ವು, ಬಟ್ ಅವ್ರ ಆಶೀರ್ವಾದ ತಗೊಳ್ಳಿಲ್ಲ. 4 ಕಾಡಲ್ಲಿ 4 ಸತಿ ಒಂದು 4 ಸತಿ ಹಾವುಗಳಿಂದ ಜಸ್ಟ್ ಮಿಸ್ಸು. ಹಿಂಗೆ ಹೋಗ್ತಾ ಇದ್ದೀನಿ, ಕಾಲು ಹಿಂಗೆ ಎತ್ತ ಮೇಲೆ ಹಿಂಗೆ ಬುಸ್ ಅನ್ನೋದು, ಹಿಂಗೆ ಹೆಡೆ ಎತ್ತಿ ಹೊಡೆಯೋದು. ಇಲ್ಲ ವೈಪರ್ ಅಂತ ಒಂದು ಹಾವು ಬರುತ್ತೆ, ಅದು ಸ್ವಲ್ಪ ಜಾಸ್ತಿ ವಿಷಕರ ನಾಗರಾವ್ಗಿಂತ. ಅದು ಒಂದು ರೋಲಿಂಗ್ ಸೀನ್ ಇದೆ, ಅದು ನೀವು ಟ್ರೈಲರಲ್ಲಿ ನೋಡಿದ್ರು ಗೊತ್ತಾಗತ್ತೆ. ಜಸ್ಟ್ ಇಲ್ಲಿ ತಲೆ ಹತ್ರ ಪಾಸ್ ಆಯಿತು. ಲಾಸ್ಟ್ ಶಾರ್ಟ್ಸ್ ತೆಗಿಬೇಕು. ಲಾಸ್ಟ್ ಶಾಟ್ ಹೀರೋ ಮತ್ತು ಹೀರೋಯಿನ್ ಇಬ್ಬರಿಗೂ ಲಾಸ್ಟ್ ಶಾಟು, ಸೆಮಿ ಸೀಲ್ ಔಟ್ ಶಾಟು ಡೌನ್ ಆಗ್ತಾ ಇದೆ. ನಾನು ಲಾಸ್ಟ್ ಶಾಟ್ ಹೇಳಬೇಕು, ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಇಂಟೆನ್ಸ್ ಈ ಥರ ಇರಬೇಕು, ಲುಕ್ಕು ರಿಯಾಕ್ಷನ್ಸ್ ಈ ಥರ ಇರಬೇಕು. ಸ್ವಲ್ಪ ಐ ಓಪನ್ ಹೇಳ್ಬಿಟ್ಟು ಸರ್ ನಿಂತ್ಕೊಳ್ಳಿ ಅಂತ ಪಟಕ್ ಅಂತ ನಿಂತ್ಕೊಬಿಟ್ಟೆ. ನಾನು ಶೂ ಹಾಕಿದ್ದೀನಿ, ಬಟ್ ಅವ್ನು ಚಪ್ಪಲ್ ಕ್ಯಾರೆಕ್ಟರ್ ಇರಬೇಕಂತ ಚಪ್ಪಲ್ ಹಾಕಿದ್ದಾನೆ. ನೋಡಿದ್ರೆ ತೆಕ್ಕೆ ಹಾಕೊಂಡು ಅಲ್ಲೇ ಮಲಗಿದೆ ಅವು. ಲಾಸ್ಟ್ ಶಾಟ್ ಅಂದರೆ ಕೊನೆಗೂ ಪಾಪ ನಾಗಪ್ಪ ಆಶೀರ್ವಾದ ಮಾಡೋಕ್ಕೆ ಅಂತ ಬಂತು. ಸೊ ನಾವು ಅದು ಆಶೀರ್ವಾದ ತೊಗೊಂಡು ಲಾಸ್ಟಿಗೆ ರ್ಯಾಪ್ ಅಪ್ ಅಂತ ಹೇಳಿ ಕೊನೆಗೆ ಶೆಡ್ಯೂಲ್ ಎಲ್ಲ ಸಿನಿಮಾ ಶೂಟಿಂಗ್ ಮುಗಿಸಿದ್ವಿ. ಸಿನಿಮಾ ಕಂಪ್ಲೀಟ್ ಎಲ್ಲ ತುಂಬ ಖುಷಿಯಾಗಿರ್ಬೇಕು ಎಲ್ಲರಿಗೂ, ಆರ್ಟಿಸ್ಟ್ಗಳಿಗೆ. ಅಯ್ಯೋ ಇವು ಏಕ್ದಮ್ ಬಂದಿದ ತಕ್ಷಣ ನನ್ನ ಹೇಳಿಲ್ಲ ಕೇಳಲಿಲ್ಲ, ನಾವು ಓಡೋದೆ ಮನೆಗೆ ಓಡೋದೆ. ಸ್ನಾನಗಳು ಮಾಡ್ಕೊಂಡು ಫುಲ್ ಖುಷಿಯಾಗಿ ಹೋಗಿ ಬೆಳಿಗ್ಗೆನೆ ಹೋಗಿ ಹೇರ್ ಕಟಿಂಗ್ ಮಾಡಿಸ್ಕೊಂಡು ಬಂದ. ಅದಕ್ಕರ್ಧ ಬಯಸ್ಕೊಂಡ. ನಾನು ಕೇಳಿದೆ ಹೆಂಗೆ ಹೇರ್ ಕಟ್ ಮಾಡಿಸ್ದೆ ನೀನು ಅಂದರೆ ಬಿಟ್ಬಿಟ್ರೆ ಸಾಕು. ಆಮೇಲೆ ಅಲ್ಲಿ ಹೋಗಿದ್ದು, ಮತ್ತೆ ಫ್ರೆಂಡ್ಗಳ ಹತ್ರ ಹೋಗಿದ್ದು, ತಪ್ಕೊಂಡಿದ್ದೇನು ಹತ್ತಿರದೇನು ಎಲ್ಲ ಹೋಗಿ, ಮತ್ತೆ ನಾನ್ ವೆಜ್ ಊಟ ಅಂದರೆ ಅಲ್ಲಿನ ವಾತಾವರಣನೇ ಬೇರೆ ಇತ್ತು. ಮತ್ತೆ ಈ ವಾತಾವರಣ ಬರ್ಬೇಕಲ್ಲ. ಒಂದು ದಿನ ಅದಾಯಿತು, ನೆಕ್ಸ್ಟ್ ಕಟ್ ಮಾಡಿದ್ರೆ ಮತ್ತೆ ಅದೇ ಮೂಡು ಇಲ್ಲ ಶೂಟಿಂಗ್ ಅದು ಇದು ಅಂತ. ಮತ್ತು ಫುಟೇಜ್ ನೋಡಿದ್ಮೇಲಂತೂ ತುಂಬ ಎಮೋಷನ್ ಆಗ ಕಣ್ಣಲ್ಲಿ ನೀರು ಇಟ್ಕೊಂಡಿದ್ವಿ ಸರ್. ಇನ್ನೊಂದು, ಯಾವಾಗಲೂ ಕೂದಲು ಗಡ್ಡನೆ ಬಿಟ್ಟಿರ್ತಿರಲ್ಲ, ಯಾಕೆ ಅಂತ? ಎಲ್ಲಿ ಸರ್ ತೆಗಿಯಕ್ಕೆ ನಮ್ಮ ನಿರ್ದೇಶಕಗಳು ಬಿಡ್ತಾ ಇಲ್ಲ. ಈಗ ಒಂದು ಸಿನಿಮಾ ಮುಗೀತಾ, ಇದು ಮುಗಿದ ಮೇಲೆ ಇನ್ನೊಂದು ಸಿನಿಮಾ ಓಕೆ ಯಾವುದೋ ಆ ಥರ ಬಂತು ಅಂತ ಕಟ್ ಮಾಡೋದು, ಇನ್ನೊಂದು ಯಾವುದೋ ಹಳೇದು ಒಂಚೂರು ಬ್ಯಾಲೆನ್ಸ್ ಇರುತ್ತೆ. ಸಿನಿಮಾ ನಿಜ ಹೇಳ್ತಾ ಇಲ್ಲ, ನಿಜನೇ ಹೇಳ್ತಾ ಏನು ಆಕ್ಚುಲಿ ಇವರು ತುಂಬಾ ದೈವ ಭಕ್ತಿ ಜಾಸ್ತಿ ಅವ್ರಿಗೆ, ಓಕೆನಾ. ಅವರು ಒಂದು ಟೈಮಲ್ಲಿ ತುಂಬಾ ಆಧ್ಯಾತ್ಮ ಹೊರಟೋಗಿದ್ರು. ಅವರು ತುಂಬಾ ಇನ್ಸ್ಪೈರ್ಡ್ ಆಗಿ ನಿತ್ಯಾನಂದ ಅವ್ರನ್ನ ಎಲ್ಲಾ ದಂಡಗಳನ್ನು ತಗೊಂಡು ಡ್ರೆಸ್ ಆಗ್ಬಿಟ್ರೆ ಹಾಗೆ ಸೇಮ್. ಅಲ್ಲಲ್ಲ, ಅದು ಅವ್ರ ನಿಜ ಇತ್ತು ಅವ್ರಿಗೆ. ಅವರೊಂದು ನಾನು ಕಂಪ್ಲೀಟ್ ಆಗಿ ನಾನು ಆಧ್ಯಾತ್ಮಕ್ಕೆ ಹೊರಟೋಗ್ತೀನಿ, ನಾನೊಂದು ಮಠ ಮಾಡ್ತೀನಿ, ನಾನು ದಯವಿಟ್ಟು ಅಲ್ಲಿ ನೀವೆಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡಬೇಕು ಹಾಗೆ ಹೀಗೆ ಅಂತ. ಡಾರ್ಲಿಂಗ್ ಬೇಡ ಡಾರ್ಲಿಂಗ್ ಹಾಗೆ ಅಂದ್ರೆ ಆಮೇಲೆ ಗೊತ್ತಾಯ್ತು, ಓ ಇವ್ರು ನನಗೆ ಪುಂಗಿದ್ದಾರೆ, ಇವ್ರು ನನಗೆ ಕತೆ ಹೇಳಿದ್ದಾರೆ, ಡೌ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪಾತ್ರಕ್ಕೋಸ್ಕರ ಬಿಟ್ಟಿದ್ದಾರೆ ಅವ್ರ ಮಠ. ಅಂದ್ರೆ ಕೆಲವೊಂದು ಸಿನಿಮಾ ಇದೀಗ ಕಂಪ್ಲೀಟ್ ಆಗಿದೆ, ಓಕೆನಾ, ಒಂದೇ ಶೆಡ್ಯೂಲ್ ಮಾಡಿದ್ವಿ, ಕಂಪ್ಲೀಟ್ ಆಯ್ತು. ಕೆಲವೊಂದು ಸಿನಿಮಾ ದೊಡ್ಡ ಸಿನಿಮಾಗಳು ಒಂದೇ ಶೆಡ್ಯೂಲ್ ಮಾಡೋಕ್ಕಾಗಲ್ಲ. ಬರೀ ನನಗೊಬ್ಬನಿಗೋಸ್ಕರ ನೆಕ್ಸ್ಟ್ ಪಿಕ್ಚರ್ ಕೂದಲು ಕಟ್ ಮಾಡ್ತಾನೆ ಅಂದ್ಬಿಟ್ಟು ಶೂಟ್ ಮಾಡೋಕ್ಕಾಗಲ್ಲ. ನನಗೆ ಹೋಗ್ತಾ ಇದೆ, ಇಲ್ಲೊಂದು ಬ್ಯಾಲೆನ್ಸ್ ಇರುತ್ತೆ, ನೆಕ್ಸ್ಟ್ ಇದೇ ಗೆಟಪ್ಪಲ್ಲಿ ಇನ್ನೊಂದು ಮಾಡ್ತಾ ಇರ್ತೀನಿ. ಈಗ ಅದಕ್ಕೆಲ್ಲ ನೆಕ್ಸ್ಟ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ, ಗಿಲ್ಲರೆಲ್ಲ ಹಾಕೊಂಡು ಏನೋ ಬೇರೆ ಮಾಡೋಣ ಅಂತ. ಹಳ್ಳಿ ಸಿನಿಮಾಗಳು ಮಾಡೋಕ್ಕಾಗಲ್ಲ ಅಷ್ಟೇ. ಬಟ್ ಒಂದು ಖುಷಿ ವಿಚಾರ ಪ್ರದೀಪ್ ಅಣ್ಣ ಬಗ್ಗೆ ಹೇಳಬೇಕು ಅಂತಂದರೆ, ಸಿನಿಮಾದಲ್ಲಿ ತುಂಬ ನೆಗೆಟಿವ್ ಶೇಡ್ಸ್ ಮಾಡಿ ಅವ್ರನ್ನ ನೋಡಿ ಎಲ್ಲರೂ ಬೈಕೊಂಡಂಗೆ ಆಗ್ಬಿಟ್ಟವ್ರು. ಬಟ್ ಆಫ್ ದಿ ಸ್ಕ್ರೀನ್ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸುತ್ತೆ ಸರ್. ಅಷ್ಟು ಚೆನ್ನಾಗಿ ನಗಿಸ್ತಾ ಇರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ, ಅದೊಂದು ಕಂಫರ್ಟ್ ಝೋನಿಗೆ ತೊಗೊಂಡೋಗ್ತಾರೆ. ನಾವೆಲ್ಲರೂ ಆಂಜನೇಯ ಸ್ವಾಮಿ ಭಕ್ತರು, ದೇವ್ರ ಬಗ್ಗೆ ಮಾತಾಡ್ತಾನೇ ಇರ್ತೀವಿ, ಆಂಜನೇಯ ಸ್ವಾಮಿ ಬಗ್ಗೆ. ತುಂಬ ಖುಷಿ ಆಗತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಯಾವಾಗಲೂ ಅವರು ಡೋ ಶಾಂಪು ಇಟ್ಕೊಂಡೆ ಡವ್ ಶಾಂಪು ಪ್ರದೀಪ ಮಾಡ್ಬಿಡ್ತೀರಾ?
ಅಲ್ಲ ಪವನ ಸಿಕ್ಕಿದಾಗೆಲ್ಲ ಅವ್ರಿಗೆ ಕೊಡೋಣ ಅಂತ. ಅಂದ್ರೆ ಅವ್ರಿಗೆ ಏನ್ ಗೊತ್ತಾ, ಹೇರ್ ಮೇಂಟೆನೆನ್ಸ್ ಇದೆಯಲ್ಲ, ಎಲ್ಲಿ ಜಾಗ ಸಿಕ್ಕಿರೋ ಅಲ್ಲಿ ಸ್ನಾನ ಮಾಡ್ಬೇಕು ಅನ್ನೋ ಒಂದು ಆಸೆ. ಹಾಗಾಗಿ ಯಾವ ಶಾಂಪು ಇಟ್ಕೊಂಡಿಲ್ಲ ನಾನಂತೂ. ಎಲ್ಲರಿಗೂ ಭಯಂಕರ ಕಾಲು ಹಿಡಿತಾರೆ. ಅಯ್ಯೋ ನನ್ನಂತೂ ಅದು ಎಷ್ಟು ಇಮಿಟೇಟ್ ಮಾಡಿಬಿಟ್ಟಿರ್ತಾರೆ ಅವರು. ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಥ್ಯಾಂಕ್ ಯು ರವಿ ಸರ್. ಆಮೇಲೆ ನಮ್ಮ ಸಿನಿಮಾ ಟ್ರೈಲರ್ನ ನಮ್ಮ ಧ್ರುವ ಸರ್ಜಾ ಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು, ನಿಮ್ಮ ಬ್ಲೆಸ್ಸಿಂಗ್ಸೇ ನಮಗೆ ತುಂಬ ಒಂಥರ ಏನು ಹೇಳ್ತೀವಿ ಅದನ್ನು ಮಾತಲ್ಲಿ ಆಶೀರ್ವಾದ. ಈ ಥರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಧ್ರುವ ಅಣ್ಣಗೆ, ಪಾರಂಜಿತ್ ಅವ್ರಿಗೆ ಮತ್ತೆ ವಸಿಷ್ಠ ಅಣ್ಣಂಗೆ ತುಂಬಾ ಆಭಾರಿಯಾಗಿರ್ತೀವಿ. ಯಾಕಂದ್ರೆ ಹೊಸೊಬ್ಬರಿಗೆ ಅಂತ ಬಂದಾಗ ತುಂಬಾ ಜನ ಆಯ್ತು ಓಕೆ ನಾಳೆ ನಾಡ್ದು ನಾವು ಯಾವಾಗ ಕೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಅವರು ಟೀಸರ್ ಕಳಿಸಿದ ತಕ್ಷಣ ಈ ಸಖತ್ತಾಗಿದೆ ಬನ್ನಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಸಿಷ್ಠ ಅಣ್ಣ ಆಗ್ಬೋದು, ಧ್ರುವ ಅಣ್ಣ ಆಗ್ಬೋದು, ಮತ್ತೆ ಪಾರಂಜಿತ್ ಅಣ್ಣ ಆಗ್ಬೋದು, ತುಂಬ ಚೆನ್ನಾಗಿದೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಪಾಪ ಅವರು ಲಾಂಚ್ ಮಾಡಿಕೊಟ್ರು ಟ್ರೈಲರ್ ಮತ್ತು ಟೀಸರ್ನ. ತುಂಬ ಖುಷಿ ಇದೆ. ನಾನು ಅದು ಯಾವತ್ತೂ ಅವ್ರಿಗೆ ಆಭಾರಿಯಾಗಿರ್ತೀನಿ. ವಸಿಷ್ಠ ನನಗೂ ತುಂಬ ಹೃದಯದ ಧನ್ಯವಾದ. ನಮ್ಮ ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ತುಂಬ ಅವ್ರ ಜೊತೆ ತುಂಬ ಸಿನಿಮಾ ಮಾಡ್ತೀನಿ, ತುಂಬ ಪ್ರೀತಿ ಮಾಡ್ತಾರೆ, ಕರೆದು ಮನೆ ಕರೆದು ತುಂಬ ಪ್ರೀತಿ ಮಾಡ್ತಾರೆ. ಅಂದರೆ ಈ ಥರ ಸ್ಟಾರ್ಗಳು ಸಪೋರ್ಟ್ ಇದ್ದಾಗ ನಮ್ಮಂಥ ಚಿಕ್ಕ ಕಲಾವಿದರಿಗೆ ಎಷ್ಟು ಖುಷಿ ಆಗ್ತೀವಿ ಅಂದರೆ ಅದನ್ನ ಹೇಳ್ಕೊಳಕ್ಕಾಗಲ್ಲ. ಸೊ ಎಲ್ರಿಗೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದ. ಆಮೇಲೆ ನಾನು ಪರ್ಸ್ನಲಿ ನಾನು ಡಿ ಬಾಸ್ಗೆ ಥ್ಯಾಂಕ್ಸ್ ಹೇಳಲೇಬೇಕು, ದರ್ಶನ್ ಬಾಸ್ಗೆ. ಬಿಕಾಸ್ ಆಫ್ ಕಾಟೇರ ಅನ್ನೋ ಒಂದು ಸಿನಿಮಾ ಬಂದು ನಮ್ಮಂಥ ಸಿನಿಮಾಗಳಿಗೆ ಇಲ್ಲ ಈ ಕತೆ ಹೋಗುತ್ತೆ, ಈ ಥರದ್ದು ನೀವು ಮಾಡಬೇಕು ಅಂತೇಳಿ ಒಂದು ತುಂಬ ಅದ್ಭುತವಾಗಿ ದಾರಿ ಮಾಡಿಕೊಟ್ರು ನನಗೆ, ಇಂಡಸ್ಟ್ರಿ ಒಳಗಡೆ ಮಾರ್ಕೆಟಿಂಗ್ ಮಾಡಿಕೊಟ್ರು. ಸೊ ನಾನು ಯಾವತ್ತೂ ದರ್ಶನ್ ಬಾಸ್ಗೆ ಹೌದು, ಯಾಕಂದರೆ ಒಂದು ಶೋಷಣೆಯ ಸಿನಿಮಾ, ನೊಂದೋರ ಬೆಂದೋರ ಸಿನಿಮಾ ಅಂತ ಬಂದಾಗ ನಾವು ನನಗೆ ಕೆ ವಿ ರಾಜು ಅವ್ರದ್ದು ಹುಲಿಯ ಸಿನಿಮಾ ಇವತ್ತಿಗೂ ಕಾಡುತ್ತೆ ನನಗೆ. ಭೂತಯ್ಯನ ಮಗುವಿಯು ನನಗೆ ತುಂಬ ಇನ್ಫ್ಲೂಯೆನ್ಸ್, ನನ್ನ ಸಿನಿಮಾ ಮಾಡೋದಕ್ಕೆ ಭೂತಯ್ಯನ ಮಗುವಿಯು ತುಂಬ ಇನ್ಫ್ಲೂಯೆನ್ಸ್ ಇಡೋದು ನನಗೆ. ಸೊ ಆ ನಿಟ್ಟಲ್ಲಿ ತಗೊಂಡಾಗ ಆಫ್ಟರ್ ಹುಲಿಯ ಅಷ್ಟೊಂದು ಹಾರ್ಡಾಗಿ, ನಿಮ್ಗೆ ಹುಲಿಯ ಸಿನಿಮಾ ನೋಡಿದ್ರೆ ನಿಮ್ಗೆ ಅಷ್ಟು ಕ್ರೂಯಲ್ ಆಗಿ ಆ ಸಿನಿಮಾ ನಾನು ಇದುವರೆಗೂ ನೋಡಿಲ್ಲ. ನಾನು ನೀವು ದೇವರಾಜು ಸಿನಿಮಾ ಅದ್ಭುತವಾದ ಸಿನಿಮಾ, ಅದು ಇವತ್ತಿಗೂ ಮೈ ಜುಮ್ ಅನ್ನತ್ತೆ ಆ ಸಿನಿಮಾ ನೋಡಿದ್ರೆ. ಖಂಡಿತ ನಾನು ಅದಕ್ಕೋಸ್ಕರ ನಾನು ತರುಣ್ ಕಿಶೋರ್ ಅವ್ರಿಗೆ ಮತ್ತು ಆಲ್ ಓವರ್ ಕಾಟೇರ ಟೀಮ್ಗೆ, ರಾಕ್ಲೈನ್ ವೆಂಕಟೇಶ್ ಸರ್ಗೆ, ಎಸ್ಪೆಷಲಿ ಡಿ ಬಾಸ್ಗೆ, ಯಾಕಂದರೆ ಅಂಥ ಒಬ್ಬ ದೊಡ್ಡ ಸ್ಟಾರು ಈ ಥರದೊಂದು ಇದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಅನ್ನೋದು ಅಥವಾ ಏನೇ ಸೈಡ್ಗೆ ಇಟ್ಬಿಟ್ಟು ಈ ಕತೆ ಹೇಳೋಣ ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಒಪ್ಪಿಗೆ ಕೊಟ್ಟರಲ್ಲ. ಸೊ ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಡಿ ಬಾಸ್ಗೆ. ಮತ್ತು ಈವನ್ ಕಾಂತಾರಗೂ ಕೂಡ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ಅವರು ಕೂಡ ಒಂದು ಬುಡಕಟ್ಟು ಜನಾಂಗದ ಒಂದು ಕತೆ ಹೇಳಿ, ಇಲ್ಲ ಅಲ್ಲೂ ಇದು ಸಕ್ಸಸ್ ಆಗ್ಬೋದು, ಇಲ್ಲೊಂದು ಈಗಿದೆ, ಇದು ನಮ್ಮ ನೇಟಿವಿಟಿ ಸಿನಿಮಾ ಅಂತ ಅದನ್ನೊಂದು ಬಿಂಬಿಸಿದ್ರು. ಆ್ಯಕ್ಚುಲಿ ನನ್ನ ಶೂಟಿಂಗು ಕಾಟೇರಗಿಂತ ಮುಂಚೆ ಆಗಿದೆ ನಂದು. 2021 ಡಿಸೆಂಬರ್ 6ಗೆ ಸ್ಟಾರ್ಟ್, 21 ಡಿಸೆಂಬರ್ 6ಗೆ ಸ್ಟಾರ್ಟ್ ಆಗಿ 22 ಜನವರಿ 14ಕ್ಕೆ ನಾವು ಮುಗಿಸ್ಬಿಟ್ವಿ ಸರ್. ಆಫ್ಟರ್ ಅವರು ಕಾಂತಾರ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಮಾಡಿದ್ರು. ಬಟ್ ಏನೋ ಗೊತ್ತಿಲ್ಲ, ಅದು ಗಾಡ್ ಗ್ರೇಸ್ ನಮಗೆ ಇವರಿಬ್ಬರು ಬಂದು ಒಂಚೂರು ದಾರಿ ಮಾಡಿಕೊಟ್ಟು ಇಲ್ಲ ಈ ಥರದ್ದು ಆಗಬೇಕು ಅಂತ ಹೇಳಿ ಮುಂದೆ ಬಿಟ್ಟರು. ಸೊ ಹಾಗಾಗಿ ನಾವು ಯಾವತ್ತೂ ಅಲ್ಲ, ಕನ್ನಡ ಚಿತ್ರರಂಗ ಪ್ರತಿಯೊಬ್ಬರಿಗೂ ಅದು ತುಂಬ ಖುಷಿ ಆಗುತ್ತೆ. ಪ್ರೇಕ್ಷಕರಿಗೆ ಹೇಳೋಕ್ಕೂ ಮುಂಚೆ ಒಂದು ಮಾತು ಏನಂದರೆ, ಆ್ಯಕ್ಚುಲಿ ಇವತ್ತು ನಮ್ಮ ಅಪ್ಪು ಬಾಸ್ ಇದ್ದಿದ್ರೆ ಇವತ್ತು ಈ ಸಿನಿಮಾ ನನಗನ್ಸಿದ ಮಟ್ಟಿಗೆ PRK ಇಂದ ಬರೋ ಚಾನ್ಸಸ್ ತುಂಬ ಇತ್ತು. ಯಾಕಂದರೆ ಒಮ್ಮೆ ನಮ್ಮ ಹೀರೋ ಕಮ್ಯುನಿಕೇಷನ್ ಮಾಡಿದ್ದಾರೆ ನೋಡಿ, ಇವತ್ತು ಎಮೋಷನ್ ಆಗ್ತಾರೆ ಅದನ್ನ ಹೇಳ್ಕೊಂಡ್ರೆ. ಯಾಕಂದರೆ ನಾವು ಕತೆ ಬಂದು ಅವ್ರ ಫ್ರೆಂಡಿಗೆ ಒಂದು ಸರಿ ನರೇಟ್ ಮಾಡಿರ್ತೀವಿ, ಅಪ್ಪು ಬಾಸ್ ತುಂಬ ಖುಷಿ ಪಡ್ತಾರೆ ಕತೆ ಕೇಳಿ, ಇದು ಚೆನ್ನಾಗಿದೆ ನೀವು ಪ್ರೊಡಕ್ಷನ್ ನೀವು ಮುಗಿಸ್ಕೊಬನ್ನಿ, ನಾನು ಫರ್ದರ್ ನಾನು ಏನಿದೆ ನಾನು ಮಾತಾಡ್ತೀನಿ ಅಂತ ಒಂದು ಕಮ್ಯುನಿಕೇಷನ್ ಆಗಿರುತ್ತೆ. ಸೊ ನಾನು ಇನ್ನೇನು ಶೂಟಿಂಗ್ ಒಂದು ವಾರ 15 ದಿನ ಹೋಗಬೇಕು, ಅಪ್ಪು ಆಗ್ಬಿಡುತ್ತೆ. ತುಂಬ ತಡ್ಕೊಳಕ್ಕಾಗಲ್ಲ ಆ ನ್ಯೂಸ್ನ. ನಮ್ಮ ಇಡೀ ಟೀಮೇನೆ ಒಂಥರ, ನಾನು ಎಲ್ಲರಿಗೂ ಹೇಳಿರ್ತೀನಿ ಅಪ್ಪು ಬಾಸ್ ಆಗುತ್ತೆ, ಅಪ್ಪು ಅಣ್ಣ ನಮಗೆ ಬೇರೆ ಥರ ಆಗಿದ್ದಾರೆ, ತುಂಬ ಎಮೋಷನಲಿ ಆಗಿರುತ್ತೆ. ಅವ್ರ ಜೊತೆ ಒಬ್ಬ ಕಾಸ್ಟ್ಯೂಮರ್ ಇರ್ತಾನೆ ಸಂತು ಅಂತ, ನನ್ನ ಆತ್ಮೀಯ ಫ್ರೆಂಡು, ಅಪ್ಪು ಬಾಸ್ ಕಾಸ್ಟ್ಯೂಮರು ಸಂತು. ಅಣ್ಣ ಆಗುತ್ತೆ ಬಿಡೋಣ, ನಿಮಗೆಲ್ಲ ಆಗುತ್ತೆ ಬೇಡ, ನೀವು ಚೆನ್ನಾಗಿ ಮಾಡ್ಕೊಬೋಣ, ಅಪ್ಪು ಅಣ್ಣ ಬೇರೆ ಥರನೇ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದೊಂದು ತುಂಬ ಮಿಸ್ಸಿಂಗ್ ಆಗುತ್ತೆ. ಅವ್ರು ತುಂಬ ಹೇಳಿದೆ, ಈ ಥರ ತಂದೆ ಮಗನ ಫ್ರಿಕ್ಷನ್, ಈ ಥರ ಒಂದು ಎಮೋಷನ್ ಅಂತ ಹೇಳಿದ ತಕ್ಷಣವೇ ತುಂಬ ಎಮೋಷನ್ ಆಗಿರ್ತಾರೆ. ಸೊ ನಾನು ತುಂಬ ಮಿಸ್ ಮಾಡ್ಕೊತೀನಿ. ನಾನು ಆ್ಯಕ್ಚುಲಿ ಪ್ರತಿಯೊಂದು ಇದರಲ್ಲಿ ಕ್ಯಾರಿ ಮಾಡಿದ್ದೀನಿ ಈ ಚಿತ್ರ ಅಪ್ಪುಗೆ ಅರ್ಪಣೆ ಅಂತ, ಅಪ್ಪುಗೆ ಅರ್ಪಣೆ, ಅಪ್ಪಂದರಿಗೆ ಅರ್ಪಣೆ ಅಂತ ಈ ಸಿನಿಮಾ. ಸೊ ಹಾಗಾಗಿ ನಿಮ್ಮ ಅಪ್ಪಂದರಿಗೆ ಅರ್ಪಣೆ, ನಿಮ್ಮ ಪೇರೆಂಟ್ಸ್ಗಳು, ಮಕ್ಕಳುಗಳು, ಪ್ರತಿಯೊಬ್ಬ ಮಕ್ಕಳುಗಳು ಇದು ನೋಡಬೇಕಾದಂಥ ಸಿನಿಮಾ. ಯಾಕಂದರೆ ತಮ್ಮ ತಂದೆ ತಾಯಿಗಳ ಮೇಲೆ ಒಂದು ಅಪಾರವಾದ ಗೌರವ ಪ್ರೀತಿ ಮೂಡಿಸುವಂಥ ಸಿನಿಮಾ. ಬನ್ನಿ, ಅವರು ತನ್ನ ಮಕ್ಕಳನ್ನ ಹೇಗೆಲ್ಲ ಇದು ಮಾಡ್ತಾರೆ, ಸಾಕ್ಬೇಕಾದ್ರೆ ಏನೆಲ್ಲ ಕಷ್ಟಗಳಿರುತ್ತೆ, ಅವರ ಅಸ್ತಿತ್ವ ಏನು ಅಂತ ಅರ್ಥ ಮಾಡ್ಕೊಳ್ತೀರ. ನಿಮ್ಮ ತಂದೆ ತಾಯಿ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಒಂದೊಳ್ಳೆ ಗುಡ್ ಎಮೋಷನ್ನ ನೀವು ತೊಗೊಂಡು, ಒಂದೊಳ್ಳೆ ವಿಷಯ ತೊಗೊಂಡು ನೀವು ಮನೆಗೆ ಹೋಗ್ತೀರಾ. ದಯವಿಟ್ಟು ಇದೇ ಫೆಬ್ರವರಿ 23 ಧೈರ್ಯಂ ಸರ್ವತ್ರ ಸದನ ಬಿಡುಗಡೆ ಆಗ್ತಾ ಇದೆ. ಇದು ನಿಮ್ಮ ಸಿನಿಮಾ, ಬಂದು ಚಿತ್ರಮಂದಿರದಲ್ಲೇ ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.
ಎಸ್ ಸರ್, ಡೈರಿಯಂ ಸರ್ವಪ್ರಸಾದ್ ಅನ್ನೋದು ನಿಮ್ಮ ಪಾತ್ರ, ಪೊಲೀಸ್ ಪಾತ್ರ ಮಾಡಿದ್ರು, ಹೌದು. ಡಿಫರೆಂಟ್ ಆಗಿದೆ. ಹೌದು, ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಸಿಕ್ಕಿದವರೆಲ್ಲ ನನಗೆ ಮೊದಲ ಕ್ವಶನ್ ಏನಂದರೆ, ಸರ್ ಆ ಥರ ಗಡ್ಡ ಬಿಟ್ಟಿದ್ದೀರಾ, ಆ ಥರ ಕೂದಲು ಬಿಟ್ಟಿದ್ದೀರಾ, ಅದೆಂಗೆ ಸರ್ ಪೊಲೀಸ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಹೇಳ್ತಿದ್ದೀನಿ, ಮೂವಿ ನೋಡಿ, ಮೂವಿಯಲ್ಲಿ ಕೊನೆಯಲ್ಲಿ ಗೊತ್ತಾಗುತ್ತೆ ಯಾಕೆ ನಮ್ಮ ಡೈರೆಕ್ಟ್ರು ಆ ಥರ ಒಂದು ಗೆಟಪಲ್ಲಿ ನನ್ನ ಹತ್ರ ಪೊಲೀಸ್ ಕ್ಯಾರೆಕ್ಟರ್ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಒಂಥರ ವಿಭಿನ್ನವಾಗಿದೆ. ನಾವು ಆಗಲೇ ಹೇಳ್ತಿದ್ವಿ, ಅಂದರೆ ನೀವು ಯಾರು ಕ್ವಶನ್ ಮಾಡಿಲ್ಲ ಅಂದರೆ ಎದುರಿಗಿದ್ದವನು ಅವ್ನಿಗೆ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು. ಕ್ವಶನ್ ಮಾಡೋರು ಇದ್ದಾಗ ಅವ್ನು ಸರಿ ಆಗ್ತಾನೆ. ಅಂದರೆ ಅವ್ನಿಗೆ ಗೊತ್ತಿರುತ್ತೆ ನಾನು ಹೆಂಗಿರಬೇಕು, ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು. ಅವ್ನು ಕ್ವಶನೇ ಮಾಡೋರಿಲ್ಲ ಅಂದಿದ್ರೆ ಗೂಳಿ ಥರ ಎದ್ಬಿಡ್ತಾನೆ. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಅದನ್ನು ರೆಡಿ ಮಾಡಿದ್ದಾರೆ. ತುಂಬ ಅದ್ಭುತವಾದ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್ ಹೆಸರು ಬಂದುಬಿಟ್ಟು ಆರ್ಯ ಅಂತ, ನಮ್ಮ ಹೀರೋ ಹೆಸರು ಬಂದುಬಿಟ್ಟು ದ್ರಾವಿಡ್ ಅಂತ ಹೇಳ್ಬಿಟ್ಟು. ಸೊ ನಾವು ಚಿಕ್ಕದಿಂದ ನೋಡ್ಕೊಂಡು ಬಂದಿದ್ದೀವಿ, ಇತಿಹಾಸ ಗೊತ್ತಿದೆ ನಮಗೆ. ಆರ್ಯ ದ್ರಾವಿಡ ಅಂತ ಕೇಳ್ಕೊಂಡು ಬಂದಿದ್ದೀವಿ. ಇದ್ರದ್ದು ಏನೋ ಒಂದು ಹಿಂಟಿನ ನಮ್ಮ ಡೈರೆಕ್ಟ್ರು ಮೂವಿಯಲ್ಲಿ ಹಾಕವ್ರೆ. ಸೊ ತುಂಬ ಚೆನ್ನಾಗಿದೆ, ಒಂದು ಅದ್ಭುತವಾದ ಕ್ಯಾರೆಕ್ಟರ್. ನಾನು ಇದುವರೆಗೆ ತುಂಬ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಇದು ಒಂದು ವಿಭಿನ್ನವಾದಂಥ ಕ್ಯಾರೆಕ್ಟರ್. ನನ್ನನ್ನು ಎಷ್ಟು ವರ್ಸ್ಟಾಗಿ ತೋರ್ಸೋಕ್ಕಾಗುತ್ತೆ ಅಷ್ಟು ವರ್ಸ್ಟಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಬಟ್ ಅದು ಕ್ಯಾರೆಕ್ಟ್ರ್. ಸೊ ನೀವು ಎಂಜಾಯ್ ಮಾಡ್ತೀರಿ ಇಡೀ ಮೂವಿಯಲ್ಲಿ. 2 ಗಂಟೆ 10 ನಿಮಿಷ ಆ ಒಂದು ಕ್ಯಾರೆಕ್ಟರ್ ನಿಮ್ಮನ್ನು ತುಂಬ ಹಿಡ್ದಿಡುತ್ತೆ ನಿಮಗೆ. ಸರ್ ನಿಮ್ಮ ಪಾತ್ರದ ಬಗ್ಗೆ? ಗಿರ್ಲಾ ಅಂತೇಳಿ ಒಂದು ಪಾತ್ರ ಮಾಡಿದ್ದೀನಿ ಆ್ಯಕ್ಚುಲಿ ನಾನು. ತುಂಬ ಪವರ್ಫುಲ್ ರೋಲು. ಅಂದರೆ ಟೀಸರ್ಲೆಲ್ಲ ಇದೆ, ಟೀಸರ್ ಒಂದಷ್ಟಿದೆ. ಅವ್ನು ಕಲ್ಲನ್ನೇ ಹಾಕಿ ಬಾಯಿಗೆ ಹಾಕ್ಕೊಂಡು ಅಗ್ದು ಬಿಟ್ಟು ಕಲ್ಲನ್ನೇ ಪುಡಿ ಮಾಡಿ ಆ ಥರ ಉಗಿತರ, ಆಮೇಲೆ ಕಾಯಿನೆಲ್ಲ ಬಾಯಿಲೆ ಸುಳ್ಳು ಆ ಥರದೊಂದು. ಅಂದರೆ ಅವ್ನಿಗೆ ಕೋಪ ಬಂತು ಅಂದರೆ ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಆ ಥರದ್ದು ಕೆಟ್ಟ ಹೊರಗೆ ನೆಗೆಟಿವ್ ರೋಲು. ಸಮಾಜದ ವ್ಯವಸ್ಥೆಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಳುವಂಥ ಒಂದು ಪಾತ್ರ. ಈ ಸಿನಿಮಾನೇ ಅದು ಕತೆ ಆ್ಯಕ್ಚುಲಿ. ವ್ಯವಸ್ಥೆ ವಿರುದ್ಧ ಹೋರಾಡುವವರ ಕಥೆನೇ ಆ್ಯಕ್ಚುಲಿ ಸಿನಿಮಾ ಇದು. ಸೊ ಆ ಥರದೊಂದು ಪಾತ್ರ, ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ಪಾತ್ರ. ಸಿನಿಮಾ ನೋಡಿದ್ರೆ ಈ ಪಾತ್ರದ ಮುಖಾಂತರ ಒಂದಷ್ಟು ಸಮಾಜ ನಡೆಯುವಂಥ ಒಂದಷ್ಟು ವಿಷಯಗಳನ್ನ ನಿರ್ದೇಶಕ ಆ್ಯಕ್ಚುಲಿ ಆಚೆ ಹಾಕಿದ್ದಾರೆ ಈ ಪಾತ್ರದ ಮುಖಾಂತರ ಅಥವಾ ಈ ಸಿನಿಮಾದ ಮುಖಾಂತರ. ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಆ್ಯಕ್ಚುಲಿ. ತುಂಬ ಖುಷಿ ಇದೆ. ಸಿನಿಮಾ ರಿಲೀಸ್ ಆಗ್ತಿದೆ, ತುಂಬ ಖುಷಿ ಇದೆ. ನೋಡೋಣ ಜನ ಹೆಂಗೆ ರಿಸೀವ್ ಮಾಡ್ತಾರೆ. ನಿಮ್ಗೆ ಎಷ್ಟು ಖುಷಿ ಕೊಡ್ತಾರೆ ನಿಮ್ಮ ಪಾತ್ರ? ಸರ್ ರಗಡ್ ಆಗಿದೆ. ಹೌದು ಸರ್, ತುಂಬ ಖುಷಿ ಕೊಟ್ಟು ಇವಾಗ ಒಂದು ಸಿನಿಮಾ ಮಾಡಿದ್ದೀನಿ. ಇವ್ರೇನು ಖುಷಿ ಕೊಟ್ಟಿಲ್ಲ ಅಂದ್ರೆ ನಮ್ಗೂ ತುಂಬ ಖುಷಿ ಕೊಟ್ಟಿದೆ ಆ ಕ್ಯಾರೆಕ್ಟರ್. ನಾನು ಒಂದು ಸೀನ್ ನಾನು ಎಲ್ಲ ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ದೇನೆ, ಎದೆಗೆ ಕೋಲ್ ಚುಚ್ಕೊಂಡಿರುತ್ತೆ, ಮರದ ಕೋಲ್ ಚುಚ್ಕೊಂಡಿರುತ್ತೆ. ಅದರಲ್ಲಿ ಕ್ಯಾರೆಕ್ಟರ್ ಸಿಗರೇಟ್ ತೆಗೆದ್ಬಿಟ್ಟು ಅದಕ್ಕೆ ಬಡಿಯುತ್ತೆ, ಬಡ್ದ್ಬಿಟ್ಟು ಮತ್ತೆ ಬಾಯಿಗೆ ಇಟ್ಕೊಳ್ಳುತ್ತೆ. ಅಂದ್ರೆ ಯಾವ ಥರ ಸ್ಟ್ರಾಂಗ್ ಇರ್ಬೋದು ಅದು. ಅಂದ್ರೆ ಆ ಮ್ಯಾನರಿಸಮ್, ಅದರ ಅಟಿಟ್ಯೂಡ್ ಹೇಳುತ್ತೆ ನಾನು ಎಂಥವ್ನು ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟವಾದ ಅದೊಂದು ಏನು ಗೆಸ್ಚರ್ ನಂಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಅದು. ತುಂಬ ಚೆನ್ನಾಗಿದೆ ಸರ್ ಪಾತ್ರ. ನಾನು ಒಂದಷ್ಟು ಪಾತ್ರಗಳು ಮಾಡಿದ್ದೀನಿ. ಒಂದು ಬೇರೆ ನೆಗೆಟಿವ್ ಶೇಡು ಮಾಡಿದ್ದೀನಿ, ಅಥವಾ ಹೀರೋನು ಮಾಡ್ತಾ ಇದ್ದೀನಿ, ಬೇರೆ ನೆಗೆಟಿವ್ ಶೇಡು ಮಾಡ್ತೀನಿ ಸರ್. ಅದೇ ಥರ ಇದ್ರಲ್ಲಿ ಕೂಡ ಅಂದರೆ ಈಗ ನಮ್ಮ ಆ್ಯಸ್ ಅನ್ ಆ್ಯಕ್ಟ್ರು ಒಂದು ಕೆರಿಯರ್ಲಿ ನಾವು ಬೇರೆ ಥರ ಪಾತ್ರಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಆ ಥರದಲ್ಲಿ ಸಿಕ್ಕಿರುವಂಥ ಒಂದು ಪಾತ್ರ, ಮೊದಲ ಸ್ಟೆಪ್ಪಿಗೆ ಈಸಿ ಮಾಡಿಕೊಟ್ಟಂಥ ಒಂದು ಪಾತ್ರ ಆ್ಯಕ್ಚುಲಿ ಈ ಪಾತ್ರ. ಪ್ರತಿಯೊಬ್ಬರು ನಾನಾಗಿರ್ಬೋದು, ಯಶ್ ಶೆಟ್ಟಿ ಅವರಾಗಿರ್ಬೋದು, ಅಥವಾ ರಾಮನಾಯ್ಕ ಅವರಾಗಿರ್ಬೋದು, ಬ್ಯೂಟಿಫುಲ್ ಕ್ಯಾರೆಕ್ಟರ್. ಯಶ್ ಶೆಟ್ಟಿ ಅವ್ರದಂತೂ ನೀವು ಪರ್ಫಾರ್ಮೆನ್ಸ್ ನಾನು ಯಾವಾಗಲೂ ಯಾರಿಗೂ ಹೇಳ್ತಿದ್ದೆ, ಯಾವುದೋ ಮಗು ವಿಲೇಜಲ್ಲಿ ನಾವು ಶೂಟ್ ಮಾಡುವಾಗ ಯಾವುದೋ ಮಗು ಆ್ಯಕ್ಟ್ ಮಾಡೋದ್ಬಿಟ್ಟು ಎದುರು ಅಳ್ತಾ ಇತ್ತು ಆ್ಯಕ್ಚುಲಿ. ಸರ್ ಇವನೇನು ಸರ್ ಹಿಂಗೆ ಆ್ಯಕ್ಟ್ ಮಾಡ್ತಾರೆ, ಮಗುನೇ ಎದುರ್ಕೊಳ್ತಾರಲ್ಲ ಸರ್. ಇದು ಪರ್ಫಾರ್ಮೆನ್ಸ್, ಅದು ಹಂಗೆ ಇರುತ್ತೆ. ಅಂದ್ರೆ ಅಷ್ಟು ಕ್ರೂಯಲ್ ಆಗಿರುವಂಥ ಪಾತ್ರ ಅವ್ರದ್ದಾಗಿರ್ಬೋದು, ನಮ್ದಾಗಿರ್ಬೋದು. ಇವರು ಅಷ್ಟೇ, ಇವ್ರದ್ದು ಒಂದು ನೆಗೆಟಿವ್ ಶೇಡ್ ಇರುವಂಥ ಪಾತ್ರನೇ ಕೂಡ. ನಿಮ್ಮ ಪಾತ್ರದ ಬಗ್ಗೆ? ನಮ್ಮ ಪಾತ್ರ ಬಂದ ಸುಮತಿ ಭಟ್ ಅಂತ. ಹುಡುಗನ ರೋಲೆ ಸುಮತಿ ಭಟ್ ಅಂದ್ರೆ ಅದು ಗೊತ್ತಾಗುತ್ತೆ, ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಕ್ಯಾರೆಕ್ಟರ್ ಹೆಸರು ಯಾಕೆ ಅನ್ನೋದು ಗೊತ್ತಾಗುತ್ತೆ. ನಾವು ನಮ್ಮ ಯಶ್ ಶೆಟ್ಟಿ ಅವರ ಒಂದು ರೈಟ್ ಹ್ಯಾಂಡ್. ಅಂದ್ರೆ ಅವ್ರೇನು ಕರ್ಮ ಮಾಡೋದಕ್ಕೆ ಅರ್ಥ ನಾನು ಪಾಲಾಗಿರ್ತೀನಿ. ನನ್ನ ಎಲ್ಲಾ ಕರ್ಮದಲ್ಲಿ ಇವ್ರದ್ದು ಮೈನ್ ಪಾಲಿರುತ್ತೆ. ಓಕೆ, ನನ್ನೇ ಮೇನ್ ಪಾಲಾಗಿದೆ ಅಂದ್ರೆ ನಾನೇ ಅವರಿಗೆ ಇದು ಮಾಡ್ಕೊಡ್ತೀನಿ. ಅಂದ್ರೆ ಅವ್ರನ್ನ ಉಬ್ಬರಿಸ್ತೀನಿ. ಅಂದ್ರೆ ಅವರು ಅವ್ರದ್ದೊಂದು ಪಾತ್ರ ಅಂದ್ರೆ ತುಂಬಾ ರಗಡ್ ಪಾತ್ರ. ಅದ್ರೊಳಗೆ ಅವ್ರೊಂದು ಸೀನ್ ಇದೆ, ಹಿಂಗೆ ಕೋಲ್ ಹಿಡ್ಕೊಂಡು ಅನ್ನೋದು ಬೇಡ. ಅದು ಹೆಂಗೆ ರಾತ್ರಿ ಒಂದು 10 ಗಂಟೆಗೆ ನಾವು ಮಾಡ್ತಾ ಇದ್ವಿ, ನಾವು 10-11 ಗಂಟೆಗೆ. ಅವ್ರು ಸುಸ್ತಾಗಿ ಪಾಪ ನೋಡೋದೇ ಅವ್ರ ಕತೆ. ಅದು ಇವ್ರದಂತೂ ನೋಡೋದೇ, ನೀವು ನಾವು ಒಂದು ಸೀನ್ ನೋಡಿರ್ಬೇಕು, ಕಲ್ಲು ಅಗಿಯೋದು. ಅದು ಒಂದು ಕಾಡಲ್ಲಿ ಮಾಡ್ತಾ ಇದ್ವಿ ನಾವು. ಆ ಕಾಡಲ್ಲಿ, ಆ ಬಿಸಿಲಲ್ಲಿ, ಆ ಇದರಲ್ಲಿ ಊಟಕ್ಕೆ ಬೇರೆ ಟೈಮ್ ಆಗ್ಬಿಟ್ಟೈತೆ, ಹೊಟ್ಟೆ ಮೇಲೆ ಹಸ್ಕೊಂಡ್ಬಿಟ್ಟೈತೆ. ಆ ಸೀನ್ಗೂ ಮತ್ತು ಇದಕ್ಕೂ ಅಗಿಯೋದಕ್ಕೂ ಅವ್ರದ್ದು ಮುಖದಲ್ಲಿ ಅದಕ್ಕೆ ಎದ್ದು ಕಾಣಿಸ್ತಾ ಇತ್ತು. ಅಂದರೆ ತುಂಬಾ ಒಳ್ಳೆ ಪಾತ್ರಗಳು ಪ್ರತಿಯೊಬ್ಬರಿಗೂ. ಹೌದು, ಪಾಪ ಅವ್ರ ಬಗ್ಗೆ ಹೇಳೋದು ಮರ್ತು ಬಿಟ್ರು. ಅವ್ರು ರಾಮನಾಯ್ಕ್ ಅಂತ ಹೇಳ್ಬಿಟ್ಟು ತುಂಬಾ ಅದ್ಭುತವಾದ ಪ್ರತಿಭೆ, ತುಂಬಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೂಡ ಮಾಡ್ತಿದ್ರು ಎಲ್ಲ ಮೂವಿಯಲ್ಲೂ ಕೂಡ. ಧೈರ್ಯಂ ಸರ್ವಪ್ರಸಾದಮಲ್ಲಿ ನನ್ನ ಆರ್ಯ ಕ್ಯಾರೆಕ್ಟರ್ ಏನಿದೆ ನನ್ನ ಜೊತೆ ಟ್ರಾವೆಲ್ ಆಗ್ತಾರೆ. ಸೊ ಆಕ್ಚುಲಿ ನನ್ನಿಂದ ಎಲ್ಲ ಕೆಲವೊಂದು ಕೆಲಸಗಳನ್ನ ಮಾಡಿಸೋದೇ ಅವರು ಆ ಊರಲ್ಲಿ ಅಂತ ಒಂದು ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ತುಂಬಾ ಒಂದು ಒಳ್ಳೆ ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಸುಮತಿ ಭಟ್ ಅನ್ನೋ ಕ್ಯಾರೆಕ್ಟರ್ನ.
ಇಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು. ಪ್ರತಿಯೊಬ್ಬರೂ ಇದರಲ್ಲಿ ಒಂದೊಂದು ಕ್ಯಾರೆಕ್ಟರ್ಗಳಿದೆಯಲ್ಲ, ಒಂದು ತೂಕವಾದ ಕ್ಯಾರೆಕ್ಟರ್ ಪ್ರತಿಯೊಬ್ಬರಿಗೂ. ಮತ್ತೆ ಇಡೀ ಮೂವಿಯಲ್ಲಿ ಯಾವ್ದು ಕೂಡ ಒಂದು ಚಿಕ್ಕ ಕ್ಯಾರೆಕ್ಟರ್ ಬಂದು ಹೋದ್ರೂ ಅದು ಸುಮ್ಮನೆ ಬಂದು ಹೋಗಲ್ಲ, ಅದಕ್ಕೊಂದು ವ್ಯಾಲ್ಯೂ ಇದೆ, ಅದಕ್ಕೊಂದು ರೀಸನ್ ಇದೆ. ಆದ್ರೆ ಸುಮ್ಮನೆ ರೀಸನ್ ಇಲ್ಲದೆ ಬಂದು ಹೋದ್ರೆ ನಮ್ಗೆ ಕನೆಕ್ಟ್ ಆಗಲ್ಲ ಕ್ಯಾರೆಕ್ಟರ್. ಆದ್ರೆ ಈ ಒಂದು ಹಳ್ಳಿಯಲ್ಲಿ ಇರುವಂತ ಎಲ್ಲಾ ಕ್ಯಾರೆಕ್ಟರ್ ಕೂಡ ನಿಮ್ಗೊಂದು ಕನೆಕ್ಟ್ ಆಗೋಗುತ್ತೆ. ಒಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಕೂಡ ಒಂದು ಸೀನ್ ಇದೆ, ಅಂದ್ರೆ ಒಂದು ಹ್ಯಾಂಡಿಕ್ಯಾಪ್ಟ್ ಒಬ್ಬ ಪರ್ಸನ್ ಇರ್ತಾರೆ, ನಂದಗೋಪಾಲ್ ಅಂತ ಒಬ್ಬ ಆಕ್ಟರ್, ಅವ್ರನ್ನ ಇಡೀ ಮೂವಿಯಲ್ಲಿ ಹೆಗಲ್ ಮೇಲೆ ಹೊತ್ಕೊಂಡೆ ಹೋಗ್ತಾ ಇರ್ತಾರೆ. ಇಡೀ ಮೂವಿಯಲ್ಲಿ ಅವನ ಹೆಗಲ್ ಮೇಲೆ ಕೂತಿರ್ತಾರೆ. ನಂಗೆ ಒಂದು ಸೀನಲ್ಲಿ ನಾನು ಕೇಳ್ತೀನಿ, ಏಯ್ ಅವ್ರನ್ನ ಯಾಕೋ ಹೆಗಲ್ ಮೇಲೆ ಇಟ್ಕೊಂಡಿದ್ಯಾ, ಕೆಳಗಿಳಿಸು ಅಂತ ಹೇಳ್ತೀನಿ. ಇಲ್ಲ ಹೇಳ್ಸಲ್ಲ ಸರ್, ಯಾಕಂತ ಕೇಳ್ತೀನಿ. ಯಾಕಂದ್ರೆ ನೀವೆಲ್ಲ ಅವರನ್ನ ಕೆಳಗೆ ಬಗ್ಬಿಟ್ಟಿಂಗ್ ನೋಡೋದು ನಂಗೆ ಇಷ್ಟ ಇಲ್ಲ, ನೀವು ಅವ್ರನ್ನ ತಲೆ ಎತ್ತಿ ನೋಡ್ಬೇಕಂತ ಹೇಳ್ತಾನೆ. ಸೊ ಇಂಥ ಚಿಕ್ಕ ಚಿಕ್ಕ ವಿಷಯನ ತುಂಬಾ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಇಂಥ ಇನ್ನೂ ತುಂಬಾ ಇದೆ ಈ ಮೂವಿಯಲ್ಲಿ. ನಿಮ್ಮಂದ್ರೆ ಒಂದು ರೀತಿ ಐ ಓಪನಿಂಗ್ ಅಂತ ಹೇಳ್ತಾರಲ್ವಾ, ನಿಮ್ಮೊಂದು ಏನೋ ನಿಮ್ಮ ಯೋಚನೆಗೆ ಏನೋ ಒಂದು ವರ್ಧಂಗ ಆಗುತ್ತೆ ಅಂತ ಹೇಳ್ತಾರಲ್ಲ, ಅಂತ ವಿಷಯ ತುಂಬಾ ಇದೆ ಈ ಮೂವಿಯಲ್ಲಿ. ಅಂದ್ರೆ ಎಲ್ಲ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ರಿ, ಫೈಟ್ ಸೀನ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು ಅಂತ ಇಲ್ಲ. ಅವಾಗ ಏನಾದ್ರು ನಿಮ್ಗೆ ಕಷ್ಟ ಆಯ್ತಂತ ಆ ಸೀನ್? ಅಂದ್ರೆ ಈಗ ನಾವು ಕಮರ್ಷಿಯಲ್ ಮೂವಿ ಮಾಡ್ಬೇಕಾದ್ರೆ ರೋಪ್ ಹಾಕೊಂಡು ಸ್ವಲ್ಪ ಸೇಫ್ಟಿ ನೋಡ್ಕೊಂಡು ಎಲ್ಲ ಮಾಡ್ತೀವಿ, ಬೆಡ್ ಇರುತ್ತೆ, ತುಂಬಾ ಇರುತ್ತೆ. ಇಲ್ಲೂ ಕೂಡ ಬೆಡ್ ಎಲ್ಲ ಇತ್ತು, ಆ ತರ ಏನಲ್ಲ. ಆದ್ರೆ ಇದು ತುಂಬಾ ರಿಯಲಿಸ್ಟಿಕ್ ಆಗಿ ಬರ್ಬೇಕಿತ್ತು ಅನ್ನೋ ಕಾರಣಕ್ಕೆ ತುಂಬಾ ಉರುಳೋದು, ಅಲ್ಲಿ ಹುಲ್ಲಿತ್ತು, ಹುಲ್ಲಲ್ಲಿ ಮುಳ್ಳುಗಳು ಇರ್ತಿದ್ವು, ಅವುಗಳ ಮೇಲೆ ಹೋಗ್ಬಿಟ್ಟು ಬಂದಾಗ ನಾಕಾಯಿ ಚುಚ್ಕೊಳ್ಳೋದು, ಮತ್ತೆ ಅದನ್ನ ಕೀಳೋ ಕೆಲಸ ಇದೆಲ್ಲ ನಡೀತಾನೆ ಇತ್ತು ನಮ್ದು. ಬಟ್ ಏನಂದ್ರೆ ಒಬ್ಬ ಡೈರೆಕ್ಟರ್ ಕನಸದು ನನಗೆ ಈ ತರನೇ ಬರಬೇಕು. ಯಾಕಂದ್ರೆ ನಾವು ಆ ಮೂವಿಗೆ ಒಂದು 2-3 ತಿಂಗಳಿಂದ ನಾವು ಬಂದಿರ್ತೀವಿ, ಆದ್ರೆ ಆ ಡೈರೆಕ್ಟರ್ ಅನ್ನೋನು ಅದು 3-4 ವರ್ಷದಿಂದ ಟ್ರಾವೆಲ್ ಮಾಡಿರ್ತಾನೆ ಆ ಕ್ಯಾರೆಕ್ಟರ್ನ, ಆ ಸೀನ್ ಆ ತರ ಯೋಚನೆ ಮಾಡಿರ್ತಾರೆ ಅವರು. ಯಾಕಂದ್ರೆ ಅವ್ರ ಕನಸಿಗೆ ನಾವು ಜೀವ ತುಂಬುವವರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಒಬ್ಬೊಬ್ಬರು ಒಂಥರ ಸ್ಟೈಲ್ ಅದು. ಸೊ ಇದನ್ನ ನಾವು ಹಿಂಗೇನೆ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಹಂಗೇನೆ ಬೇಕಿತ್ತು, ಅದು ಅಷ್ಟು ಚೆನ್ನಾಗಿ ಬಂದಿದೆ. ರಿಯಲಿಸ್ಟಿಕ್ ಆಗಿ ನಿಮಗೆ ಕೂಡ ನೋಡ್ಬೇಕಾದ್ರೆ ಯಾವುದೊಂದು ಊರಲ್ಲಿ ಯಾವುದೊಂದು ಗುಡ್ಡದಲ್ಲಿ ನಡೀತಾ ಇದೆ ಅನ್ನೋ ಒಂದು ಫೀಲ್ ಸಿಗುತ್ತೆ ನಿಮಗೆ. ಇಲ್ಲ ಸರ್, ನಾವು ಸೇಫ್ಟಿಗಳಿತ್ತು. ಕುಂಫು ಚಂದ್ರು ಮಾಸ್ಟರ್ ಫೈಟ್ ಮಾಡಿದೆ ಆ್ಯಕ್ಚುಲಿ. ಬಟ್ ನಾವು ಗುಡ್ಡದಲ್ಲಿ ಮಾಡುವಾಗ ಬೆಡ್ ಹಾಕೊಂಡೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ, ವಿತೌಟ್ ಬೆಡ್ ಎಂಬರು. ಆಮೇಲೆ ನಾವು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ನಾವೇ ವಾಕ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ನಡ್ಕೊಂಡು ನಾವೆಲ್ಲ ಹಿಡ್ಕೊಂಡು ಹೋಗ್ತೀವಿ. ಕ್ಯಾನು ಗೀನು ಅದು ಇದು ಕೆಲವು ಲೈಟ್ ಐಟಮ್ಸ್ಗಳು ಎಲ್ಲ ನಾವೇ ಹೊತ್ಕೊಂಡು ಹೋಗ್ತೀವಿ, ಜೊತೆಗೆಲ್ಲ ನಾವು ಹೋಗ್ತಿದ್ವಿ. ಹೊರಗೆ 100 ಜನ 100 ಸೆಟ್ ಮೇಲೆ ಮೇಲ್ಗಡೆ ಹೋಗ್ಬೇಕು ಆ್ಯಕ್ಚುಲಿ. ಇನ್ನು ಬೆಡ್ ಎಲ್ಲ ತೊಗೊಂಡೋಗೆಲ್ಲ ಹಾಕಿ ರೋಪ್ ಹಾಕಿ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಹೀರೋ ಶೋಲ್ಡ್ರಿಂದ ಹಿಂಗೆ ಹಿಡಿದು ಹಿಂಗೆ ಎತ್ತಿ ಹಿಂಗೆ ಮೇಲ್ಗಡೆ ಬಿಸಾಕ್ತಾರೆ. ಅವರು ನನಗೆ ನೀಟಾಗಿ ಲ್ಯಾಂಡ್ ಮಾಡಬೇಕು ಪಾಪ ಕೈಯಲ್ಲೆಲ್ಲ. ಫಸ್ಟ್ ಮಾನಿಟರ್ ಮಾಡಿದ್ವಿ, ಪಟ್ಟ ಅಂತ ಆಗೋಯ್ತು ಮಾನಿಟರ್. ಓಕೆ ಮಾನಿಟರ್ ಚೆನ್ನಾಗಿ ಬಂತು, ಸೂಪರ್ ಟೇಕ್ ಮಾಡೋಣ ಅಂತ ಟೇಕಿಗೆ ಹೊರಟ್ವಿ. ಟೇಕಿಂಗ್ ಹೋಗಿ ಹಿಂಗೆ ಹೊರಟೋಡ್ದಂಗೆ ಮಿಸ್ಟೇಕ್ ನಂದೇ ಅದು, ಹೋಗಿ ತಲೆ ಕೊಟ್ಬಿಟ್ಟೆ ನಾನು ಆ್ಯಕ್ಚುಲಿ. ಬಟ್ ನಂಗೆ ತಲೆ ಕೊಡುವಾಗ ನಂಗೆ ಗೊತ್ತಾಯ್ತು ತಲೆ ಕೊಡ್ತಾ ಇದ್ದೀನಿ ನಾನು ಅಂತ. ಅಂದ್ರೆ ಸ್ವಲ್ಪ ಫೈಟ್ ಮಾಡೋ ಅಭ್ಯಾಸ ಇರುತ್ತೆ. ತಲೆ ಕೊಡ್ತೀನಿ ಗೊತ್ತಾಯ್ತು, ಇಮ್ಮೆಟ್ ಹಿಂಗೆ ಕೊಡೋ ತಲೆ ಹಿಂಗೆ ಕ್ರಾಸ್ ಮಾಡ್ಬಿಟ್ಟು ಹಿಂಗೆ ಶೋಲ್ಡರ್ ಕೊಟ್ಬಿಟ್ಟು ಹಿಂಗೆ ಬಿದ್ದೋಗ್ಬಿಟ್ಟೆ. ಬಟ್ ಏನು ಏಟ್ ಆಗಿಲ್ಲಪ್ಪ. ಓಕೆ ಎಲ್ಲ ಡಮಾರ ಹೀರೋನ ಬಂದು ಎದನ್ನು ಕೂತ್ಕೊಂಡು ಬಂದು ಹೊಡಿತಾ ಇದ್ರು. ಅಷ್ಟೇ ಅವ್ರ ಟಗರು ಕಟ್ ಅಂತ ಅವ್ರ ಹೊಡ್ಬಂದು. ನನಗೇನು ಕತ್ಕಿತ್ ಮುರಿದೋಯ್ತಾ ಅನ್ಕೊಂಡು ಆ್ಯಕ್ಚುಲಿ ಹೊಡ್ಬಂದು ಆ್ಯಕ್ಚುಲಿ. ಬಟ್ ಆ ಥರದ್ದು ಏನೂ ಆಗಿರಲಿಲ್ಲ, ಗಾಡಿ ಗ್ರೆಸ್ ಏನು ಆ ಥರದ್ದು ಏನೂ ಆಗಿರಲಿಲ್ಲ. ಬಟ್ ತುಂಬ ಒಳ್ಳೆ ಶಾಟು. ಆಮೇಲೆ ಅದು ಬಿಟ್ಟರೆ ನಾವು ಒಬ್ಬರ ಮೇಲೆ ಒಬ್ರು ಕೂತ್ಕೊಂಡು ಒಂದು ಟೀಸರ್ ಒಂದು ಶಾಟ್ ಇದೆ ಆ್ಯಕ್ಚುಲಿ. ಡಿಫಿಕಲ್ಟ್ ಶಾಟ್ ಹಾಗೆ ಶೂಟ್ ಮಾಡಿದ್ದು. ಹೌದು, ಹೀರೋ ಮಲಗಿರ್ತಾರೆ ಕೆಳಗಡೆ, ಹೀರೋ ಮೇಲೆ ಪ್ರದೀಪ್ ಇರ್ತಾರೆ, ಪ್ರದೀಪ್ ಮೇಲೆ ನಾನು ಕೂತಿರ್ತೀನಿ, ನನ್ನ ಮೇಲೆ ರಾಮ್ ಕೂತಿರ್ತಾರೆ. ಅದು ಹೆವಿ ರಿಸ್ಕ್ ತಗೊಂಡು ಫುಲ್ ಡೇ ಕೆಲಸ ಮಾಡಿ ಶಾಟ್. ಒಂದು 5-6 ಸತಿ ಟೇಕ್, 1 more. ಅದೇನು ಅಂತ ಹೇಳಿದ್ರೆ ಎಲ್ಲ ಅಕ್ಕಪಕ್ಕದಲ್ಲ ನಿಂತ್ಕೊಂಡಿರೋರು, ಒಬ್ಬರ ಮೇಲೆ ಒಬ್ರು ಹತ್ತು ಕೂತ್ಕೊಂತಿದ್ವಿ. ನಂಗೆ ಅಂತ ಟೇಕ್ ಅಂತ ಟಪಟಪ ಅಂತ ಓಡ್ ಹೋಗ್ಬೇಕೆಲ್ಲ ಆ ಕಡೆ. ಓಡೋಕ್ಷಣ ಓಕೆ ರೆಡಿ ಅಂದ ತಕ್ಷಣ ಶಾರ್ಟ್ಗಳು 30 ಸೆಕೆಂಡ್ ಶಾರ್ಟ್ಸ್ ಅದು ಆ್ಯಕ್ಚುಲಿ. ಹಿಂದಕ್ಕೆ ಬರುತ್ತೆ ಅಷ್ಟೇ ಕಟ್. ಮತ್ತೆಲ್ಲ ಓಡ್ಕೊಂಡು ಒಬ್ರು ಹಿಡ್ಕೊಂಡು ಪಾಪ. ನಾನೊಂದು 89 kg, ರಾಮ್ ಅವನೊಂದು 90 kg, ಪ್ರದೀಪ್ ಪಾಪ ಒಂದು 50 kg ಇರ್ಬೋದು ಪಾಪ. ಅದು ಅದೇ ಆ ಥರ ನೀವು ಕಥೆಲಿ ನೋಡಿ. ನಾವು ಸುಮ್ಮನೆ ಒಬ್ಬರ ಮೇಲೆ ಒಬ್ರು ಕೂತಿಲ್ಲ. ರಾಮ್ ಹಿಂಗಂತ ಇರ್ತಾರೆ, ನಾನು ಶಕ್ತಿ ಪ್ರದರ್ಶನ ಮಾಡ್ತಾ ಇರ್ತೀನಿ, ಇವನು ಹೊಟ್ಟೆ ಹೊಡಿತಾ ಇರ್ತಾನೆ. ಅದು ಕತೆ ಆ್ಯಕ್ಚುಲಿ. ಅದು ಕಥೆಯಲ್ಲಿ ಬರುವಂಥದ್ದೇ, ಅದು ಸಿನಿಮಾಗೆ ಸಂಬಂಧಪಟ್ಟಿರುವಂಥದ್ದೇ ಅದು ಆ್ಯಕ್ಚುಲಿ. ನೀವು ಸಿನಿಮಾ ನೋಡೋದು ಗೊತ್ತಾಗುತ್ತೆ ಅದು. ನಾನು ಇವಾಗ ಇಲ್ಲೇ ಹೇಳಿದ್ರೆ ಅದು ಯಾಕೆ ಹೆಂಗೆ ಇರ್ತಾರೆ ಅಂದರೆ ಮಜಾ ಇರಲ್ಲ. ಸೊ ಆ ಥರ ಕಾನ್ಸೆಪ್ಟ್ ಇರೋದ್ರೆ ಪಾಪ ಅವ್ರು ಪ್ರದೀಪ್ ಬೇರೆ ನೆಲಗಡೆ ಕರಡೆ ನಿಂತ್ಕೊಂಡಿದ್ರು ಪಾಪ. ಹಿಂಗ ಕಷ್ಟಪಟ್ಟಂತೂ ಶಾರ್ಟ್ ಅಂತ ಚೆನ್ನಾಗಿ ಸಿಕ್ತು. ಕೊನೆಗೂ ಶಾರ್ಟ್ ಫುಲ್ ಡೇ, ಅದೊಂದೇ ಶಾರ್ಟ್ನ ಫುಲ್ ಡೇ ಮಾಡಿ ಒನ್ ಡೇ ಮಾಡಿ ಪಾಪ ಹೀರೋಗೂ ಸಣ್ಣ ಪುಟ್ಟ ಏಟ್ ಆಯ್ತು ಪಾಪ, ನೋವಾಯ್ತು ಪಾಪ ಅವರಿಗೆಲ್ಲ. ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಸ್ಟೋರಿ ತುಂಬಾ ಚೆನ್ನಾಗಿದೆ, ಒಂದು ಗಟ್ಟಿ ಕಂಟೆಂಟ್ ಇರುವಂತ ಒಂದು ಇದು ಸ್ಟೋರಿ ಇದು. ಒಂದು 30% ಸ್ಟೋರಿಯಲ್ಲಿ ತುಂಬಾ ಕಲ್ಟ್ ಫೀಲ್ ಇದೆ, ಅಂದ್ರೆ ಸೂಪರ್ ಸಬ್ಜೆಕ್ಟ್ ಇದೆ. ಅದ ನಂತರ ಡೈರೆಕ್ಟರ್ನ ಬಿಟ್ಟಿಲ್ಲ, ಆ ಸಬ್ಜೆಕ್ಟ್ನ ಇನ್ನು 75% ಕಮರ್ಷಿಯಲ್ ಆ್ಯಡ್ ಮಾಡಿ. ಅಂದ್ರೆ ನಿಮ್ಗೊಂದು ಸಾಂಗು, ಫೈಟು ಇದೆಲ್ಲ ಏನು ಜನರಿಗೆ ಬೇಕಲ್ವಾ. ಒಂದು ಕಥೆನ ನಾವು ಒಂದು ಊಟ ಕೊಡ್ತಿದ್ವಿ ಅಂದ್ರೆ ಖಾಲಿ ಅಕ್ಕಿ ತಂದು ಕೊಡೋಕ್ಕಾಗಲ್ಲ.
ಬಾಸ್ಮತಿ ತಂದು ಕೊಡೋಕ್ಕಾಗಲ್ಲ. ಅಂದರೆ ಒಳ್ಳೆ ಪಲಾವ್ ಮಾಡೋಣ ಅಥವಾ ಒಳ್ಳೆ ಬಿರಿಯಾನಿ ಮಾಡೋಣ ತಂದು ಕೊಡಬೇಕಾಗುತ್ತೆ. ಸೊ ಆ ಥರ ಒಂದು ಒಳ್ಳೆ ಬಿರಿಯಾನಿ ಮಾಡಿಬಿಟ್ಟು ತಂದಿದ್ದಾರೆ. ಅದು ನಿಜವಾಗ್ಲೂ ನೋಡ್ಬೇಕಾದ್ರೆ ಒಂದು 2 ಗಂಟೆ 10 ನಿಮಿಷ ಒಳ್ಳೆ ಎಂಗೇಜಿಂಗ್ ಆಗಿ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ ಸ್ಟೋರಿಗೆ. ಪ್ರತಿಯೊಬ್ರು ಕೂಡ ರಗಡ್ ಆಗಿದ್ದಾರೆ, ಪ್ರತಿಯೊಬ್ರು ಕೈ ಬಂದೂಕಿದೆ, ಎಲ್ಲರೂ ಬೇಟೆಗಾರರು ಅಂತ ಏನು ಅಲ್ಲ, ಬೇಟೆಗಾರರು ಅಂತಲ್ಲ, ಲೈಫಲ್ಲಿ ಹೇಳಿದ್ನಲ್ಲ ವ್ಯವಸ್ಥೆ ವಿರುದ್ಧ ಹೋರಾಡೋ ಒಂದಷ್ಟು ಕಥೆಗಳು, ವ್ಯವಸ್ಥೆನ ಕೈಯಲ್ಲಿ ಇಟ್ಕೊಂಡ್ರೆ ಒಂದಷ್ಟು ಜನಗಳು. ಇಲ್ಲಿ ಹೆಂಗೆ ಅಂದರೆ ಇನ್ಕಮ್ ಇದ್ರೆ ಮಾತ್ರ ವೆಲ್ಕಮ್ ಇರುತ್ತೆ ಒಳಗಡೆ. ಯಾವನ ಇನ್ಕಮ್ ಇದೆ ಅವನಿಗೆ ವೆಲ್ಕಮ್ ಇರುತ್ತೆ, ಯಾವನಿಗೆ ಇನ್ಕಮ್ ಇಲ್ವಾ ಅವನಿಗೆ ವೆಲ್ಕಮ್ ಇರಲ್ಲ, ಏನಿರಲ್ಲ. ಹಂಗೆ ಆ ಥರದ ಕತೆ ಆ್ಯಕ್ಚುಲಿ ಇದು. ವ್ಯವಸ್ಥೆ ಯಾರ ಕೈಲಿರುತ್ತೋ ಅವರೆಲ್ಲ ಮಿಗ್ದವ್ರನ್ನ ಆಟ ಆಡಿಸ್ತಾ ಇರ್ತಾರೆ. ನಾವು ವ್ಯವಸ್ಥೆಯಲ್ಲಿ ನಲಗಿರ್ತೀವಿ, ನೀವು ನಲಗಿರ್ತೀರಾ, ಇವರು ನಲಗಿರ್ತಾರೆ. ನಮಗೆ ಗೊತ್ತಾಗಿರಲ್ಲ ಆ ಟೈಮಲ್ಲಿ, ಇದು ಏನೋ ಬಿಡು ನಮ್ಮದು ದುಡ್ಡಿಲ್ಲ ಗುರು ಅದಕ್ಕೆ ಹಿಂಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂತ. ಬಟ್ ಅದು ಆ್ಯಕ್ಚುಲಿ ಅದು ವ್ಯವಸ್ಥೆ ಆಗಿರುತ್ತೆ. ವ್ಯವಸ್ಥೆ ನಮಗೆ ಗೊತ್ತಾಗಿರಲ್ಲ ಆ ಟೈಮ್ ಹುಡುಗರು, ನಾವೇನೋ ಬಡವನೇ ಮಕ್ಕಳು ಅದಕ್ಕೆ ಹಿಂಗೆ ಮಾತಾಡ್ಸಿರ್ತಾರೆ ಬಿಟ್ಟಾಕು ಅಂತ ನಮ್ಮ ಬಾಡಿ ನಾವು ಕೆಲಸ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಬಟ್ ಆ್ಯಕ್ಚುಲಿ ಅದಲ್ಲ, ಅದು ವ್ಯವಸ್ಥೆ. ಅದು ಆ್ಯಕ್ಚುಲಿ ದುಡ್ಡಿರೋರು ಮಧ್ಯೆ ನೋಡಿ, ಯಾಕೆ ಬಡವ್ರ ಮನೆ ಮಕ್ಳು ಕರ್ಕೊಂಡು ಬಂದ್ರಪ್ಪ ಕೂತ್ಕೊಳ್ಳಪ್ಪ ಸಾಮಾನು ಕೂತ್ಕೊಳ್ಳಪ್ಪ ಅಂತ ಹೇಳ್ಬೋದಲ್ಲ, ಯಾಕೆ ಹೇಳಲ್ಲ? ಹಂಗೆ ಅದು ಎಲ್ಲವೂ ವ್ಯವಸ್ಥೆನೇ ಇಲ್ಲೆಲ್ಲ. ಸೊ ಆ ಥರದ ಆ್ಯಕ್ಚುಲಿ ಕತೆ ಇದು. ತುಂಬ ತಿಳ್ಕೊಳ್ಳೋದಿದೆ ಆ್ಯಕ್ಚುಲಿ ನನ್ನ ಪ್ರಕಾರ. ಕತೆ ಇದು ಅಂದರೆ ನನ್ನ ಲೈಫಲ್ಲೇ ನಡೆದಿದ್ದ ಕತೆ ಅಲ್ಲ. ಈ ಡೈರೆಕ್ಟ್ರು ಅವ್ರ ಊರಲ್ಲಿ ನಡೆದಿರೋಂಥ ಕಥೆನ ಈಗಿನ ಕಾಲಕ್ಕೆ ಹೆಂಗೆ ಬೇಕು ಆ ಥರ ಮಾಡಿಫೈ ಮಾಡಿಕೊಂಡು ಆ ಕತೆ ಆ್ಯಕ್ಚುಲಿ ಮಾಡೋಂಥ ಕತೆ ನಡೆದಿರೋ ಕಥೆನೇ. ಖಂಡಿತ ಇದು ನೋಡಿ ತಿಳ್ಕೊಳ್ಳೋದು ತುಂಬ ಇದೆ. ನಾವು ಒಂದು ಒಳ್ಳೆ ಸಬ್ಜೆಕ್ಟ್ ನಿಮಗೆ ಹಾಂಟ್ ಮಾಡುತ್ತೆ, ನೋಡ್ತಾ ಇದ್ದಂಗೆ ಓ ಹೌದಾ ಅಂತ ಅನ್ಸ್ಬಿಡುತ್ತೆ. ಸತ್ಯ ಘಟನೆ ಕತೆ ಇದು, ಅಲ್ಲಿ ನಡೆದಿರುವಂಥದ್ದು, ನಿಜವಾಗೂ ನಡೆದಿರುವಂಥ ಕತೆ ಇದು. ಇತ್ತೀಚಿನ ಎಲ್ಲ ಕಂಟೆಂಟ್ ಸಿನಿಮಾಗಳೇ ನ್ಯಾಚುರಲ್ ಸಿನಿಮಾಗಳಾಗಿರ್ತವೆ, ಇದು ಕೂಡ ಸೇರ್ಬೋದು ಈಗ. ಖಂಡಿತ ಸೇರ್ತದೆ ಸರ್, ಯಾಕಂದ್ರೆ ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿದೆ, ಮತ್ತೆ ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ. ಯಾಕಂದ್ರೆ ಒಬ್ಬೊಬ್ರು 5 ನಿಮಿಷ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ನಿಮ್ಗೆ 2 ಗಂಟೆ ಆಗ್ಬಿಡುತ್ತೆ. ಸೊ ಒಳ್ಳೊಳ್ಳೆ ಆರ್ಟಿಸ್ಟ್ನ ಹಾಕೊಂಡು 120 ಜನ ಆರ್ಟಿಸ್ಟ್ ಇದ್ರು. ಡೈರೆಕ್ಟರ್ ತುಂಬ ಕಷ್ಟಪಟ್ಟಿದ್ದಾರೆ, ಬಟ್ ಸ್ಕ್ರಿಪ್ಟ್ ಬರೆಯೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಎಂಗೇಜಿಂಗ್ ಆಗಿ ಇಟ್ಟಿದ್ದಾರೆ. ಯಾಕಂದರೆ ನನಗೆ ತುಂಬ ಇಷ್ಟವಾದ ಒಂದು ಏನು ಸ್ಟೋರಿ ಇದು. ನಾನು ಕೇಳಬೇಕಾದ್ರೆ ನಾನು ಫುಲ್ ಅಂದರೆ ಹಿಂಗಿದೆಯಾ ಇಷ್ಟು ಚೆನ್ನಾಗಿ ಮಾಡಿದ್ರೆ ಅಂತ ನಾನು ಆವತ್ತು ಕೇಳಿದಾಗ ನಾನು ಅಂದ್ಕೊಂಡಿದ್ದೆ. ಹಂಗೇನೆ ಮೂವಿನೂ ಬಂದಿದೆ, ಹಂಗೇನೆ ಆ್ಯಕ್ಟಿಂಗ್ ಕೂಡ ಮಾಡಿದ್ವಿ. ನಾನಂತಲ್ಲ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ನೋಡಿದ್ವಲ್ಲ, ಈಗ ನಮ್ಗೆ ನೋಡ್ಬೇಕು ಗೊತ್ತಾಗ್ಬಿಡುತ್ತೆ, ಅವು ಸ್ವಲ್ಪ ಕಮ್ಮಿ ಆಗ್ತಿದೆಯಲ್ಲ ಅಂತ ಅನ್ಸಿರುತ್ತೆ ನಮಗೆ ಅಲ್ಲಿ ಮಾಡಬೇಕಾದ್ರೆ. ಬಟ್ ನಂಗೆ ಈ ಮೂವಿ ಮಾಡಬೇಕಾದ್ರೆ ಎಲ್ಲೂ ಕೂಡ ಹಂಗೆ ಅನಿಸಿಲ್ಲ. ಪ್ರತಿಯೊಬ್ಬರು ಕೂಡ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಆ ಭರವಸೆ ನಮಗಿದೆ. ಪ್ರತಿಯೊಬ್ರು ಕೂಡ ಕಾಂಪಿಟೇಷನ್ ಅಲ್ಲಿ ಆಕ್ಟ್ ಮಾಡೋರ್ತಾರೆ, ಅವ್ರಿಗಿಂತ ಇವ್ರು ಚೆನ್ನಾಗಿ. ಹೌದು ಕರೆಕ್ಟ್ ನೀವು ಅದೇ ಹೇಳ್ತಾ ಇದ್ರು. ಪ್ರತಿಯೊಬ್ಬರು ಅವರು ಒಬ್ರಿಗಿಂತ ಈ ಥರ ಅಂದರೆ ಎಲ್ಲ ನಾವೊಂಥರ ಫ್ರೆಂಡ್ಸ್ ಕಡೆ, ಅದು ನಿಜ ಹೇಳ್ಬೇಕಂದ್ರೆ. ಬಟ್ ಕೆಲಸ ಮಾಡುವಾಗ ಮಾತ್ರ ನಾನು ಅದು ಬಂದು ಅದು ತುಂಬ ಚೆನ್ನಾಗಿ ಒಂದು 2-3 ಟೇಕಲ್ಲಿ ಓವರ್ಟೇಕ್ ಮಾಡಿಬಿಟ್ಟಿದ್ದಾರೆ ರಾಮನಾಯ್ಕ. ಎಷ್ಟೊಟ್ಟಲ್ಲಿ ಬೇಜಾರು ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಮನೆಗೆ, ಇವತ್ತು ಆಗಲ್ಲ ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಿದಾರೆ ಅಂತ ಹಂಗೆ ಅನ್ಸ್ಬಿಟ್ಟಿತ್ತು, ಹಂಗೆ ಓವರ್ಟೇಕ್ ಮಾಡಿದ್ದಾರೆ. ಇಲ್ಲ ಆ ಥರ ಅವ್ರನ್ನ ಓವರ್ಟೇಕ್ ಮಾಡಕ್ ಆಗಲ್ಲ ನಾವು. ಇಲ್ಲ ಮಾಡಿ ಚೆನ್ನಾಗಿ ಮಾಡಿದಿರ ನೀವು, ಅದಕ್ಕೆ ಹೇಳ್ತಿರೋದು. ಇಲ್ಲ ಎಲ್ಲರೂ ತುಂಬಾ ಜನ ಚಿಕ್ಕ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರದು ಚೆನ್ನಾಗಿದೆ. ನಿಜವಾಗೂ ನಾವೆಲ್ಲ ಇಲ್ಲಿ ತುಂಬ ಇಷ್ಟಪಟ್ಟು ಮಾಡಿದಂಥ ಒಂದು ಸಿನಿಮಾ ಅಂತ ಹೇಳಬೇಕು. ತುಂಬ ಇಷ್ಟಪಟ್ಟು ಮಾಡಿದ್ವಿ ಎಲ್ಲರೂ. ಇದಕ್ಕೆ ಕಾರಣ ಅಂದರೆ ನಮ್ಮ ಡೈರೆಕ್ಟರ್ ಸಾಯಿರಾಮ್. ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿರೋದು ಕೂಡ. ಹೌದು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡೋದು ಸರ್. ಆಕ್ಚುಲಿ ಒಂದು ನಂಬಿಕೆ ಬಂದಿದೆ. ಈ ಇತ್ತೀಚೆಗೆ ಒಂದಷ್ಟು ಗೆದ್ದು ಸಿನಿಮಾಗಳು ತೊಗೊಂಡ್ರೆ ನಾವು ಕಾಟೇರ, ಕಾಂತಾರ ಈ ಥರ ಸಿನಿಮಾಗಳೆಲ್ಲ ಆ ಫ್ಲೇವರ್ಲೇ ಬರುವಂಥ ಕತೆ. ಹಂಗಂತ ಅದು ನೋಡ್ ಮಾಡಿದ್ದಲ್ಲ ಇದು ಬಿಫೋರ್. ಫಸ್ಟ್ ಟೈಮ್ ಅನ್ನೋದಕ್ಕಿಂತ ಅದಕ್ಕಿಂತ 20 ಮೂವಿ ಡೈರೆಕ್ಟರ್ ಆಗಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಅದು ಸಾಕು, ಅದು ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ಈಗ ಅವರಿಗೆ ಅವ್ರು ಮಾಡಿದ ಮೂವಿ ಫೇಲ್ ಆದ್ರೂ ಇದು ಯಾಕೆ ಫೇಲ್ ಆಯ್ತು, ಇದ್ರಲ್ಲಿ ಏನು ಕಮ್ಮಿ ಇತ್ತು, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಬಂದು ನನ್ನ ಸ್ಕ್ರಿಪ್ಟ್ ಅಲ್ಲಿ ಏನು ಇರಬೇಕು ಅನ್ನೋದನ್ನ ಗೊತ್ತಾಗಿದೆ. ಅದನ್ನ ಹಂಗೆ ಮಾಡಿದ್ರು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಲಿಕೆ. ಆಮೇಲೆ ನಿಮ್ಗೆ ಎಲ್ಲೂ ಅನ್ಸಲ್ಲ ಅದು ಅವ್ರ ಫಸ್ಟ್ ಡೈರೆಕ್ಷನ್ ಅಂತ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜ. ಓಕೆ, ಇವಾಗೆಲ್ಲ ಸಿನಿಮಾ ರೆಡಿ ಆಗಿದೆ, 23ಗೆ ರಿಲೀಸ್ ಆಗ್ತಿದೆ. ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದು ನಾನು ಅವಾಗಲೇ ಹೇಳ್ದಂಗೆ ನಿಮ್ಮಲ್ಲೇ ಬಚ್ಚಿಟ್ಟಂಥ ಕತೆ ಇದನ್ನು ಅದರ ನಿರ್ದೇಶಕರು ತೆರೆದಿಟ್ಟಿದ್ದಾರೆ. ಈ ಕಥೆನ ಸಮಾಜಕ್ಕೆ ಏನೋ ಒಂದು ಹೇಳಕ್ಕೆ ಹೊರಟಿದ್ದಾರೆ ಈ ಕತೆ ಮುಖಾಂತರ. ಇದೇ ಫೆಬ್ರವರಿ 23ನೇ ತಾರೀಕು ರಾಜ್ಯದಂತ ನಮ್ಮ ಚಿತ್ರ ರಿಲೀಸ್ ಆಗ್ತಿದೆ. ಎಲ್ಲರೂ ಬನ್ನಿ, ಥಿಯೇಟ್ರ್ ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ. ಮೇನ್ ಥಿಯೇಟ್ರ್ ಬಂದು ನಾವು ಸಿಗ್ತೀವಿ, ಎಲ್ಲರೂ ಮೀಟ್ ಮಾಡೋಣ ಅಂತ ಹೇಳ್ತೀನಿ. ಥಿಯೇಟ್ರಿಗೆ ಬನ್ನಿ. ನಮ್ಮ ಧೈರ್ಯಂ ಸರ್ವತ ಸಾಧನಂ ಮೂವಿ ಹೊಸಬರ ತಂಡ, ಹೊಸ ಪ್ರಯತ್ನ, ಹೊಸ ಥರದ ಸ್ಕ್ರಿಪ್ಟ್ ಇದು. ಬನ್ನಿ, ಒಂದು ಹೊಸ ಫೀಲ್ ಕೊಡುತ್ತೆ. ನಿಮ್ಮನ್ನು ಹಾಂಟ್ ಮಾಡುವಂಥ ಸಬ್ಜೆಕ್ಟ್ ಇದು. ಬನ್ನಿ, ಎಲ್ಲರ ಜೊತೆ ಕೊಟ್ಟು ಮೂವಿ ನೋಡೋಣ. ಅಲ್ಲ, ತುಂಬಾ ಕ್ವಶನ್ ಹಂಗೆ ರೈಸ್ ಆಯ್ತು. ಅದಕ್ಕೆ ಮೊದಲು ಹೇಳ್ಬಿಡ್ತೀನಿ ನಾನು, ಕ್ಲಿಯರ್ ಆಗಿಬಿಡ್ಲಿ. ಖಂಡಿತ. ನಾವೆಲ್ಲ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡೋಂಥ ಮೂವಿ ಇದು DSS. ದಯವಿಟ್ಟು ಎಲ್ಲ 23ನೇ ತಾರೀಕು ಬನ್ನಿ, ಸಿನಿಮಾ ನೋಡಿ, ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಅಷ್ಟೇ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.